ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಸಮುದಾಯ ರೇಡಿಯೋ ಕೇಂದ್ರ ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM. ಇದು ವಿಶ್ವವಾಣಿ ಜಗದವಾಣಿ. ನಮ್ಮೂರ ಬಾನುಲಿ ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ. ನಿಮ್ಮ ಅತ್ಯುತ್ತಮ ಕೇಂದ್ರವೆಂದರೆ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ನ್ಯಾಯವಾದಿ ವೈದ್ಯಕೀಯ ಶೈಕ್ಷಣಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ವಿಶೇಷ ಅತಿಥಿ. ಇಂದು ನಮ್ಮೂರ ಬಾನುಲಿಯಲ್ಲಿ ಒಂದು ಧಾರ್ಮಿಕ ಸಂದರ್ಶನ ಕಾರ್ಯಕ್ರಮ, ಹರಿದಾಸರ ಕುರಿತು ಮಹಾನ್ ಶ್ರೇಷ್ಠರಾದ ನಮ್ಮ ಶ್ರೀ ಜಗನ್ನಾಥ ದಾಸರ ಬಗ್ಗೆ ಮತ್ತು ಅವರ ಮೇರು ಕೃತಿಯಾದ ಹರಿಕಥಾಮೃತ ಸಾರದ ಕುರಿತು ಇಂದಿನ ಮುಖ್ಯವಾದ ವಿಷಯದ ಸಂದೇಶ ಹಾಗೂ ಮತ್ತು ಉದ್ದೇಶ ಸಮರ್ಪಣೆಯಾಗಿ ನೀಡಲಿಕ್ಕೆ ಬಂದಿದ್ದಾರೆ ಇಂದಿನ ಮಹಾನ್ ಅತಿಥಿ ಶ್ರೀಮತಿ ಭಾಗ್ಯಶ್ರೀ ತಾವಿಲ್ದಾರ್ ಅವರು. ಕೇಳುವರೆ, ಇವರು ಕೂಡ ಪ್ರಜ್ಞಾವಂತ ಧೀಮಂತ ಸತ್ಯಧರ್ಮ ಸಾಮ್ರಾಜ್ಞೆ ಅಚ್ಚ ಕನ್ನಡತಿಯು. ಬಲು ಹೆಮ್ಮೆಯ ವಿಷಯವಲ್ಲವೇ? ಎಷ್ಟೋ ಮರಾಠಿಗರು ಬಂದು ಹೋದರು. ಅವರು ಕನ್ನಡ ಅಭಿಮಾನದಿಂದ ಕಲಿತು ಮಾಡಿಕೊಂಡು ತಮ್ಮದೇ ಆದಂತಹ ಶೈಲಿಯಲ್ಲಿ ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿ ಹೋಗಿದ್ದಾರೆ. ಇದು ಹೆಮ್ಮೆಯ ವಿಷಯ. ಇದು ಮನಸ್ಸಿನ ತರಂಗಗಳನ್ನು ಹದಮಾಡುವ ಕೇಂದ್ರ. ಇದು ರಂಗಭೂಮಿಯೂ ಹೌದು. ಮನಸ್ಸಿನ ಭಾವನೆಗಳನ್ನು ಹಂಚಲು ಇದೊಂದು ವಿಶೇಷವಾದ ಕೇಂದ್ರ. ಬನ್ನಿ ಗೆಳೆಯರೇ ಅಂತ ಕೆಳೆಯುವ ಕೇಂದ್ರವೆಂದರೆ ನಮ್ಮೂರ ಬಾನುಲಿ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದ ಸಮರ್ಪಣೆಯನ್ನು ಶ್ರೀ ಹರಿದಾಸರಾದಂತಹ ಶ್ರೀ ಜಗನ್ನಾಥ ದಾಸರಿಗೆ ಅರ್ಪಣೆ ಮಾಡಿ ಇಂದಿನ ಈ ಕಾರ್ಯಕ್ರಮವನ್ನು ದಯಮಾಡಿ ತಾಯಿ ವಾಗ್ದೇವಿ ಶ್ರೀ ಜಗನ್ನಾಥ ದಾಸರ ಕುರಿತು ಅವರೇ ಬರೆದಂತಹ ಒಂದು ಈ ಹಾಡಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತೆ. ದಯಮಾಡೆ ತಾಯಿ ವಾ ದೇವಿಯೇ, ದಯಮಾಡೆ ತಾಯಿ ವಾ ದೇವಿಯೇ, ದಯದಿಂದ ನೀನೆನ್ನ ನೋಡೆವಾ ದೇವಿಯೇ, ದಯಮಾಡೆ ತಾಯಿ ವಾ ದೇವಿಯೇ, ಹಿತದಿ ಸನ್ಮತಿಯ ಶ್ರೀಮತಿ ದೇವಿ ನೀಡೆ, ಋತತಿ ಜನೇತ್ರೇ ಭಾರತೀನಿ ದಯಮಾಡೆ, ಹಿತದಿ ಸನ್ಮತಿಯ ಶ್ರೀಮತಿ ದೇವಿ ನೀಡೆ, ಋತತಿ ಜನೇತ್ರೇ ಭಾರತೀನಿ ದಯಮಾಡೆ ತಾಯಿ ವಾ ದೇವಿಯೇ, ಸುಮುಖಿ ತ್ವಚ್ಚರಣಾಬ್ಜ ಧ್ರುಮಛಾಯಾ ಶ್ರೀತರ, ಸುಮುಖಿ ತ್ವಚ್ಚರಣಾಬ್ಜ ಧ್ರುಮಛಾಯಾ ಶ್ರೀತರ, ಸುಮತಿಗಳೊಳಗಿಟ್ಟು ಮಮತೆಯಂ ಸಲಹೆ, ಸುಮತಿಗಳೊಳಗಿಟ್ಟು ಮಮತೆಯಂ ಸಲಹೆ, ದಯಮಾಡೆ ತಾಯಿ ವಾಗ್ದೇವಿಯೇ, ಜಗನ್ನಾಥ ವಿಠಲನ ಅಂಗ್ರಿಗಳ ಸೇವೆಯೋಳು, ಜಗನ್ನಾಥ ವಿಠಲನ ಅಂಗ್ರಿಗಳ ಸೇವೆಯೋಳು, ಸುಗುಣೆ ಸನ್ಮತಿಗೊಟ್ಟು ಬೇಗೆನ್ನ ಸಲಹೆ, ಸುಗುಣೆ ಸನ್ಮತಿಗೊಟ್ಟು ಬೇಗೆನ್ನ ಸಲಹೆ, ದಯಮಾಡೆ ತಾಯಿ ವಾಗ್ದೇವಿಯೇ, ದಯದಿಂದ ನೀನೆನ್ನ ನೋಡೆವಾ ದೇವಿಯೇ, ದಯಮಾಡೆ ತಾಯಿ ವಾಗ್ದೇವಿಯೇ.
ಕೇಳುಗರೆ, ಅದ್ಭುತವಾದಂತಹ ಶ್ರೀ ಜಗನ್ನಾಥದಾಸರ ಈ ಕೃತಿ ದಯಮಾಡಿ ತಾಯಿ ವಾಗ್ದೇವಿ ಶಾರದೆಯ ಸ್ತುತಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮ ಆರಂಭವಾಯಿತು. ಭಾಗ್ಯಶ್ರೀ ಅವರ ಮೊದಲು ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಸಂಭ್ರಮ ಅಂತ ಹೇಳ್ತೀವಿ. ಆ ಹುಟ್ಟಿನೊಳಗ ತಂದೆ ತಾಯಿ ಬಂಧು ಬಳಗ ನಿಮ್ಮ ಅತ್ತೆ ಮಾವಂದ್ರಂತೂ ಮದುವೆ ಆದ್ಮೇಲೆ ಬರ್ತಾರೆ. ಮೊದಲಿನ ನಿಮ್ ತವ್ರ ಮನೆಯಿಂದ ನಿಮ್ಮ ಸಂಪರ್ಕ ಜಾಸ್ತಿ ಆಗಿಬಿಡ್ತದೆ. ಅಣ್ಣ ತಮ್ಮಂದಿರು, ಗುರು ಹಿರಿಯರು, ಸಮಾಜದವರು, ಶಿಕ್ಷಕರು ಎಲ್ಲರಿಂದಲೂ ಒಂದೊಂದು ಪಾಠವನ್ನು ನೀವು ಕಲಿತೀರಿ, ಒಂದು ಸಂಸ್ಕೃತಿ ಕಲಿತೀರಿ. ಇವತ್ತಿನ ನಿಮ್ಮ ಬೆಳಗಾವಿಯಲ್ಲಿ ಎಲ್ಲರ ಮನೆಯನ್ನು ಗೆದ್ದ, ಮನವನ್ನು ಗೆದ್ದ, ಮನೆಯ ಮಗಳಾಗಿ, ಮನೆಯ ಸೊಸೆಯಾಗಿ ಬೆಳಗಾವಿಯಲ್ಲಿ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರಿನಿಂತ ನಿಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರಲಿ. ವೈಭವೀಕೃತವಾಗಿ ವೈಭವಿ ದೇವಿಯಾಗಿ ನನ್ನ ಮುಂದೆ ಇವತ್ತು ನೀವು ಆರಾಧಿಸುತ್ತಿದ್ದೀರಿ. ಕಾರಣ ನಿಮ್ಮ ಹುಟ್ಟು, ಬಾಲ್ಯ, ತಂದೆ ತಾಯಿ ಸ್ಮರಣೆ ಮಾಡ್ಕೊಡ್ರಿ. ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲವನ್ನು ನಮ್ಮ ಕೇಳುಗರಿಗಾಗಿ ವಿವರವಾಗಿ ಹೇಳ್ರಿ. ಹರೇ ಶ್ರೀನಿವಾಸ. ಮೊದಲಿಗೆ ಈ ಬಾನುಲಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ನಿಮಗೆ ಅಂದರೆ ಶ್ರೀರಂಗ್ ಜೋಶಿ ಅವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈಗ ಜಗನ್ನಾಥದಾಸರು ಮತ್ತು ಹರಿಕಥಾಮೃತಸಾರದ ಬಗ್ಗೆ ಹೇಳಬೇಕು ಅಂದಿರಿ. ಅದಕ್ಕೆ ಒಂದು ಶ್ಲೋಕ ಹೇಳ್ತೀನಿ ಅವ್ರದ್ದು. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರೇ ಶ್ರೀನಿವಾಸ. ಇನ್ನು ನನ್ನ ತವ್ರ ಮನೆ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ತಾಯಿ ಆಂಧ್ರ ಪ್ರದೇಶ ಅನಂತಪುರದವರು, ನಮ್ಮ ತಂದೆ ಮೈಸೂರಿನವರು. ಹಿಂಗಾಗಿ ಅವ್ರಿಗೇನೋ ಹಿಂಗೆ ಒಂದ್ಸಲ ಭೇಟಿ ಆದಾಗ ಎಲ್ಲ ಫಿಕ್ಸ್ ಆಯ್ತು, ಅವ್ರ ಮದ್ವೆ ಆಯ್ತು. 3 ಜನ ಅಣ್ಣಂದ್ರು. ಹುಟ್ಟು, ಬಾಲ್ಯ, ಶಿಕ್ಷಣ. ನಾನು ಹುಟ್ಟಿದ್ದು ಅನಂತಪುರದಲ್ಲಿ, ಆಂಧ್ರದಲ್ಲಿ. ಅಲ್ಲಿ ಎಲ್ಲಿವರೆಗೆ ಓದಿದ್ರಿ? ಅಲ್ಲಿ ಆಮೇಲೆ ಓದಿದ್ದು ಇಲ್ಲೇ ನಾವು ಕರ್ನಾಟಕದಲ್ಲೇ ಬಂದ್ವಿ. ಹೌದೌದು, ಅಲ್ಲಿ ಹುಟ್ಟಿದ್ದಷ್ಟೇ. ಆಮೇಲೆ ಕರ್ನಾಟಕಕ್ಕೆ ಬಂದ್ವಿ. ಆಮೇಲೆ ಹುಬ್ಳಿನೇ ನೇಟಿವ್ ಆಯ್ತು. ಹುಬ್ಳಿಯಲ್ಲೇ ಇರೋದು ನಮ್ಮ ತಂದೆ ತಾಯಿ. 3 ಜನ ಅಣ್ಣಂದ್ರು, ನಾವಿಬ್ರು ಅಕ್ಕ ತಂಗಿಯರು. ನಂದು BCom ಆಯ್ತು. ಆಮೇಲೆ ಬಾಲ್ಯ ಶಿಕ್ಷಣದ ಬಗ್ಗೆನೇ ಮಾತಾಡೋಣ ಇವಾಗ. ಸರಿ. ಫಸ್ಟ್ ಸ್ಟ್ಯಾಂಡರ್ಡ್ ನೀವು ಕನ್ನಡ ಮಾಧ್ಯಮ ಇತ್ತು, ಏನಿತ್ತು ನಿಮಗ? ನಾವು ಅವಾಗ ಕನ್ನಡ ಇದ್ವಿ. ಆಮೇಲೆ 5th ಸ್ಟ್ಯಾಂಡರ್ಡ್ ಇಂದ ಇಂಗ್ಲಿಷ್ ಮೀಡಿಯಂ ಆಯ್ತು. 1ರಿಂದ 6ನೇವರೆಗೆ ಓದಿದ್ರಿ. ಯಾವ ಸ್ಕೂಲ್ ಅಲ್ಲಿ ಓದಿದ್ರಿ? ಇಂಗ್ಲಿಷ್ ಸ್ಕೂಲ್ ಅಂತ ಹೇಳಿ. ಅಲ್ಲಿ ಕನ್ನಡ ಇತ್ತು? ಕನ್ನಡ ಇತ್ತಲ್ಲಿ. ಕನ್ನಡ ಇಂಗ್ಲಿಷ್ ಮೀಡಿಯಂ ಎರಡೂ ಇತ್ತು. ನಿಮ್ಮ ಶಿಕ್ಷಕರ ಹೆಸರು ನೆನಪು ಮಾಡ್ಕೊಡ್ರಿ ಕೆಲವ್ರದ್ದು. ಮ್ಯಾಥ್ಸ್ ಟೀಚರ್ ಇದ್ರು, AP ನಾಯಕ್ ಅಂತ ಹೇಳಿ. ಲಕ್ಷ್ಮಿ ಮೇಡಮ್ ಅಂತ ಒಬ್ರು ಇದ್ರು. ಬಹಳ ಚೆನ್ನಾಗಿ ಹೇಳ್ತಿದ್ರು ಅವರೆಲ್ಲ ನಮ್ಗೆ. ನಿಮ್ಮ ಬಾಲ್ಯ ಗೆಳತಿಯರ ಹೆಸರು? ಲಲಿತಾ ಅಂತ ಒಬ್ಳಿದ್ಲು. ಆಮೇಲೆ ಸರಿತಾ ಪ್ಯಾಟಿ ಅಂತ ಒಬ್ಳಿದ್ಲು. ಈಗ ಎಲ್ಲ ಒಂದೊಂದು ಇದಕ್ಕೆ ಹೋಗ್ಬಿಟ್ಟಾರೆ ಹೆಚ್ಚಾಗಿ. ಅಂದ್ರೆ ಸಂಪರ್ಕದೊಳಗೆ ಇದ್ದಾರೆ ಹುಡುಗರು, ಇದ್ದಾರೆ. ಆಮೇಲೆ ನಿಮಗೆ ಪ್ರಾರ್ಥನೆ ಇತ್ತೇನ್ರಿ? ಪ್ರಾರ್ಥನೆ ಇತ್ತಲ್ರಿ ನಮ್ಗೆ. ಅವಾಗ ಭಗವದ್ಗೀತಾ ಅವಾಗ ಹೇಳ್ಕೊಟ್ಟಿದ್ರಿ. ಭಗವದ್ಗೀತಾ ಈಗಿನ ಪ್ರಾರ್ಥನೆ ನಿಮಗೆ ಇತ್ತಲ್ಲ, ನಿಮ್ಗೆ ಯಾವ್ದಿತ್ತು ನೆನಪದೇನ? ಅದೇ ದಿನದೊಂದು ಶ್ಲೋಕಗಳು ಇರ್ತಾವಲ್ಲ, ಇದರ ಶುರುವಾತಿಗೆ ಪ್ರಾರ್ಥನೆ. ಅದೇ ಪ್ರಾರ್ಥನೆ ಇತ್ತು. ಆಮೇಲೆ ಆ ಪ್ರಾರ್ಥನೆ ಮಹತ್ವ ಯಾಕೆ ಬೇಕು ನಮಗಲ್ಲ? ಸ್ಕೂಲ್ ಒಳಗ ದೇವನ್ ಪ್ರಾರ್ಥನೆ ಮಾಡಿ ಮುಂದೆ ನಾವು ಓದ್ಲಿಕ್ಕೆ ಹೋಗ್ಬೇಕಲ್ಲ. ಯಾವಾಗ ಮತ್ತೊಂದು ಸಮಾನತೆ ತೋರಿಸ್ಬೇಕಲ್ಲ, ಎಲ್ಲರೂ ಬಂದು ನಿಂದಿರ್ತಾರೆ. ಹೌದೌದು, ದೇವರಿಗೆ ನಮಸ್ಕಾರ ಮಾಡಿ ಮುಂದೆ. ಆಮೇಲೆ ಮನಸ್ಸಿನ ಏಕಾಗ್ರತೆಗೆ, ಶಾಂತಿಗೆ ಹೌದೌದು ಒಂದು ಇಡೀ ದಿನ ನಮ್ಮ ಸುಲಲಿತವಾಗಿ ಸಾಕ್ಬೇಕು. ಹಿಂಗಾಗಿ ಆ ಪ್ರಾರ್ಥನೆ ನಮಗೆ ಅವಶ್ಯಕತೆ. ಮುಂದೆ ಪ್ರೌಢ ಶಿಕ್ಷಣ ಎಲ್ಲಿ ತನಕ ಆತ? SSLC ಅಲ್ಲಿ ನ್ಯೂ ಸ್ಕೂಲ್ ಒಳಗೆ ಆಯ್ತು. 10th ಇಂಗ್ಲಿಷ್. ಅಲ್ಲಿ ಮುಂದೆ ಏನು ಓದಿದ್ರಿ? ಅಲ್ಲಿಂದ ನೆಕ್ಸ್ಟ್ ವಿಮೆನ್ಸ್ ಕಾಲೇಜ್ ಸೇರ್ಕೊಂಡೆ. PUC ಡಿಗ್ರಿ ತನಕ ಅಲ್ಲೇ ವಿಮೆನ್ಸ್ ಕಾಲೇಜ್. ಏನು ಓದಿದ್ರಿ? ನಾನು ಕಾಮರ್ಸ್ ಮಾಡಿದ್ದು. BCom ಆಯ್ತು. BCom ಆಯ್ತು. ಅಂದ್ರೆ ಶಿಕ್ಷಣ ಅಲ್ಲೇ ನಿಂತಂತೀರಿ? ಅಲ್ಲೇ ನಿಲ್ತ ಅಂದ್ರೆ ಅದು ಆಗೋದಕ್ಕೆ ಲಾಸ್ಟ್ ಪೇಪರ್ ಮದುವೆ ಹೆಣ್ಮಕ್ಳಿಗೆ ಅಷ್ಟೇ. ಮತ್ತೆ ಅವಾಗ ಆಗಿನ ಕಾಲಕ್ಕೆ ಏನಿತ್ತು, ಮದುವೆ ಆಗೋ ಸಂಬಂಧ ಓದಿಸ್ತಿದ್ರು, ವಯಸ್ಸು ಬರ್ಬೇಕಲ್ಲ ಮದುವೆಗೆ. 40 years ಬ್ಯಾಕ್ ಅಲ್ಲ, ಅವಾಗಷ್ಟೇ ಈ ತರದಂಗೆ. ಈಗಿಂದೆಲ್ಲ ಬೇರೆ. ಖಾಲಿ ಕೂಡಬಾರ್ದು, ಓದ್ಬೇಕು. ಮನೆಯೊಳಗೆ ಟೇಲರಿಂಗು, ಕರಕುಶಲತೆ, ಹೆಣಕಿ, ಸ್ವೇಟರು, ಆಗಿನ ಕಾಲದ ಅವೆಲ್ಲ ಇತ್ತದು. ಅದು ಅತಿ ಅವಶ್ಯನೇ ಇತ್ತು, ಅದು ಸರಿನೂ ಇತ್ತದು ಆಗಿನ ಕಾಲಕ್ಕಿದ್ರೆ. ಇವಾಗ ನೀವು ಆಮೇಲೆ ನೀವು BCom ಮಾಡಿ ಮದುವೆ ಮಾಡ್ಕೊಂಡು ಬಂದ್ಬಿಟ್ರಿ. ಹೌದು. ಇವಾಗ ದಾಸ ಸಾಹಿತ್ಯದ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಂಡಿರಿ. ದಾಸ ಸೌರಭ ವಿದ್ಯಾಲಯ ಇದೊಂದು ಎಕ್ಸಾಮ್ಸ್ ಎಲ್ಲ, ಪರೀಕ್ಷೆಗಳನ್ನೆಲ್ಲ ಇತ್ತಿತ್ತಲಾಗ ಎಲ್ಲರೂ ಮಾಡ್ಕೊಳಿಕತ್ತಾರೆ. ಆ ದಾಸ ಸೌರಭದ ಬಗ್ಗೆ ಸ್ವಲ್ಪ ಹೇಳಲ್ಲ ನಮ್ಮ ಕೇಳುಗರಿಗೆ. ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ ಅದು 2017ಕ್ಕೆ ಸ್ಟಾರ್ಟ್ ಆಯ್ತು. ಅದು ಫಸ್ಟ್ ಬ್ಯಾಚೇ ನಾವು ಸೇರ್ಕೊಂಡಿದ್ದು. ಅಲ್ಲಿಂದ ಈಗ 9th year ನಡೆದು 9ನೇ ವರ್ಷ ಈಗ. ಆಮೇಲೆ ನಿಮಗೆ ಇದನ್ನ ಮಾಡ್ಬೇಕು ಅನ್ನೋದು ಯಾಕೆ ಬಂತು? ನಮಗೇನು ಎಂಟರ್ಟೈನ್ಮೆಂಟ್ ಇದ್ದಿದ್ದಿಲ್ಲ ಮಾಡ್ಲಿಕ್ಕೆ. ಅಂದ್ರೆ ಇಂಥರ ಆಧ್ಯಾತ್ಮಿಕ ಒಳಗೆ ಮುಂದುವರಿಲಿಕ್ಕೆ ಒಳ್ಳೆ ಅವಕಾಶ ಸಿಕ್ತು. ಇದನ್ನ ನಮ್ಮ ಸತ್ಯಾತ್ಮ ತೀರ್ಥರ ಸ್ವಾಮಿಗಳನ್ನೇ ಹುಟ್ಟು ಹಾಕಿದ್ದು. ಇದನ್ನ ಅದು ವಿಶ್ವಮಧ್ಯ ಪರಿಷತ್ತದ ಅಂಗಸಂಸ್ಥೆ ಇದು. ಅದು ಅವರೇ ಹುಟ್ಟು ಹಾಕಿದ್ದು. ಹಿಂಗಾಗಿ ಅದ್ರ ನಮ್ಗೆ ಬಹಳ ಇಂಟ್ರೆಸ್ಟ್ ಇತ್ತು. ದಾಸ ಸೌರಭ ವಿದ್ಯಾಲಯ ಅಂತೀರಿ, ಅಲ್ಲಿ ಗುರುಗಳ ಬಗ್ಗೆ ಹೇಳಲ್ಲ, ಯಾರಿದ್ರು ಏನು? ಅಲ್ಲಿ ಪ್ರಮೋದಾಚಾರ್ಯ ಪೂಜಾರ್ ಅಂತ ಹೇಳಿ, ಕೊಪ್ಪಳ, ಹನುಮಸಾಗರ, ಕೊಪ್ಪಳದಲ್ಲೇ ಇರೋದು. ಅಲ್ಲೇ ಹೆಡ್ ಆಫೀಸ್ ಇರೋದು ಈಗ. ಅವರೇ ಎಲ್ಲ ನಡೆಸ್ತಾರೆ. ಮತ್ತೆ ಇನ್ನ ಬೇರೆ ಬೇರೆ ಶಿಕ್ಷಕರು
ಶಿಕ್ಷಕರೆಲ್ಲ ಇದ್ದಾರೆ ಅವ್ರ ಜೊತೆ, ಬೇರೆ ಪಂಡಿತರೆಲ್ಲರೂ ಇದ್ದಾರೆ, ಬೇರೆ ಬೇರೆ ಊರಿಂದನೂ ಎಲ್ಲ. ಎವ್ರಿ 6 months ಒಂದು ಸೆಮಿಸ್ಟರ್ ಇರ್ತದೆ. ಇನ್ನ ಇಯರ್ 2 ಸೆಮಿಸ್ಟರ್ ಒಟ್ಟಾಗ್ತದೆ. ವರ್ಷಕ್ಕೆ 2 ಸೆಮಿಸ್ಟರ್ ಇರ್ತದೆ, 1 year ಆದಂಗೆ. ಇದ್ರ ಅಧ್ಯಯನ ಸಿಲೆಬಸ್ ನಿಮಗೆ ಬರ್ತದೆ ಮನೆಗಿದ್ರೆ? ಹೌದೌದು, ಬುಕ್ ಎಲ್ಲ ಇರ್ತದೆ. ಬುಕ್ ಅದನ್ನ ಯಾರು ಹೇಳ್ತಾರ, ನೀವು ಹೆಂಗ್ ಮಾಡ್ತೀರಾ ಅದನ್ನ? ಅದು 1 ವರ್ಷ ಸ್ವಲ್ಪ ಕಷ್ಟ ಅನಿಸ್ತದೆ, ಗೊತ್ತಾಗಲ್ಲ. ಅವ್ರು ಆನ್ಲೈನ್ ಮೇಲೆ ಕ್ಲಾಸಸ್ ಇರ್ತದೆ, ಎಲ್ಲ ಹೇಳ್ತಾರೆ ಪಾಠ. ಹೌದು, ಆನ್ಲೈನ್ ಮೇಲೆ ಕ್ಲಾಸಸ್ ಇರ್ತದೆ, ಎಲ್ಲ ಅವ್ರು ಹೇಳ್ತಿರ್ತಾರೆ. ಆಮೇಲೆ ನಾವು ಅದನ್ನ ಓದ್ತಾ ಓದ್ತಾ ನಮಗೆ ಅದು ಸ್ವಲ್ಪ ಜ್ಞಾನ ಬರ್ತಾ ಹೋಗ್ತದೆ. ಮಾರ್ಗದರ್ಶನ ಕೊಡ್ತಾರೆ ಅವರು, ಕೊಡ್ತಾರೆ. ನಿಮಗೆ ಅದೆಲ್ಲ ಬಹಳ ಉಪಯೋಗ ಬೀಳ್ತದ್ರಿ. ಮೊದಲ ಆನ್ಲೈನ್ ಮೇಲೆ ಕೊಟ್ಟಿದ್ದು. ಹೌದ್ರಿ, ಹೌದು. ಅಂದ್ರೆ ಹಿಂಗ್ ಸಮಕ್ಷಮ ಇದ್ರಿಗಿನ ಶಿಕ್ಷಣ ಅಲ್ಲ, ಅದು ಇದ್ರಿಗಿನ ಶಿಕ್ಷಣ ಅಲ್ಲ. ಎಲ್ಲ ಅದು 12-14 ಕಂಟ್ರಿಯಿಂದ ಇದ್ದಾರ್ರಿ. ಅಬೌಟ್ 14,000 ಪೀಪಲ್ ಇದ್ದಾರೆ, ಸ್ಟೂಡೆಂಟ್ಸ್ ಎಲ್ಲ ಇದ್ರೊಳಗೆ. ಹೊರದೇಶದಿಂದ ಇದ್ದಾರೆ ಎಲ್ಲ. US, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದುಬೈ, ಇನ್ನೂ ಅದರ್ ಕಡೆ ಸಿಂಗಾಪುರಿಂದ ಎಲ್ಲ ಕಡೆಯಿಂದ ಇದ್ದಾರೆ, ಬಹಳ ಜನ ಇದ್ದಾರೆ. ಇವಾಗ ಇದನ್ನ ಬರೆಯುವ ಭಾಷೆ ಯಾವ್ದು ಇಟ್ಟಾರ ಅದಕ್ಕೆ ಅವರು? ಅಂದ್ರೆ 4-5 ಭಾಷೆ ಅದ್ರಿ. ಮೇನ್ ಕನ್ನಡ, ಸಂಸ್ಕೃತ, ಮೀನ್ಸ್ ಹಿಂದಿ ಆಲ್ಸೋ ಸೇಮ್. ಆಮೇಲೆ ತೆಲುಗು, ತಮಿಳು, 4 ಭಾಷೆ ಅಂತೂ ಮೇನ್ ಅದ. ಇವು 4-5 ಭಾಷೆ ಯಾರು ನಿಮ್ಗೆ ಲ್ಯಾಂಗ್ವೇಜ್ ಬೇಕಾದವ್ರು ಬರೀಬಹುದು. ಸೆಂಟರ್ಸ್ ಇಟ್ಟಿರ್ತಾರೆ ಇಷ್ಟ ಅಂತ. ಇನ್ನ ಬೈ ಚಾನ್ಸ್ ಬೇರೆ ಊರಿಗೆ ಹೋದ್ರೆ ಅಲ್ಲಿಂದ ಬರೀಬಹುದು. ನಾವು ಒಂದ್ಸಲ ನ್ಯೂಜಿಲೆಂಡ್ ಹೋಗಿದ್ದೆ, ಅಲ್ಲಿಂದ ನಮ್ಮ ಮಗನ ಅಲ್ಲಿಂದ ಬರ್ದೇನೆ, ಆನ್ಲೈನ್ ಮೇಲೆ ಬರ್ತದೆ, ಹಂಗೆಲ್ಲ ಬರ್ತದೆ. ಹಂಗೆಲ್ಲ ಕನ್ವೀನಿಯಂಟ್ ಮಾಡ್ಕೊಟ್ಟಿರ್ತಾರೆ. ಅಂದ್ರೆ ನಮ್ಗೆ ಇನ್ನಷ್ಟು ಜನ ತಯಾರಾಗ್ಲಿ ಅಂತ ಎಲ್ಲಾರ್ಗು ಕಾರ್ಯಕ್ರಮ ಮಾಡುವ ಉದ್ದೇಶ ಏನು, ಅದಕ್ಕೆ ನಮಗೆ ಫಲ ಕೊಡಬೇಕಲ್ಲ. ಸುಮ್ಮನೆ ನಾವು ಬಂದ್ವಿ, ಮಾತಾಡಿದ್ವಿ, ಹೋದ್ವಿ. ನಿಮ್ಮ ಸಂದರ್ಶನ ಕೇಳಿದವ್ರಿಗೆ ನಾನು ಮತ್ತೆ ಯಾಕೆ ಭಾಗೀಶ್ವರಂಗೆ ಆಗಬಾರ್ದು, ಅವ್ರು ಇಷ್ಟೊಂದು ಕಷ್ಟಪಟ್ಟು ಮಾಡ್ಯಾರ, ಸಾಧನೆ ಮಾಡ್ಯಾರ, ನನ್ನ ಎಲ್ಲ ಅನುಕೂಲ ಇದ್ದು ನಾ ಯಾಕೆ ಮಾಡಂಗಿಲ್ಲ, ಒಂದು ಛಲ ಅವ್ರಿಗೂ ಬರಬೇಕಲ್ಲ. ಹಿಂಗೆ ಹೇಳ್ತೀನಿ. ಆಮೇಲೆ ಟೋಟಲಿ ಒಟ್ಟು ಎಷ್ಟು ಪರೀಕ್ಷೆಗಳಿರ್ತಾವೆ ಹೇಳ್ಬೇಡ್ರಿ. ಈಗ ಅದೇ ಒಟ್ಟು 10 ವರ್ಷದ್ದು. ಅದು ಆಕ್ಚುಲಿ 5 ವರ್ಷ ಇತ್ತು, ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ರು. ಈಗ 10 years ಕೋರ್ಸ್ ಅದ ಪೂರ್ಣ. ಇದು 10 years ಕೋರ್ಸ್. ಇನ್ನ 1 year 4 ಹರಿಕಥಾಮೃತಸಾರ 32 ಸಂಧಿ ಇರೋದಲ್ಲ, ಅದರಲ್ಲಿ 1 ವರ್ಷದೊಳಗೆ 4 ಸಂಧಿ ಹಾಕ್ತಾರೆ. ಕರೆಕ್ಟಾಗಿ 32 ಸಂಧಿ ಅಂದ್ರೆ 10 ವರ್ಷದೊಳಗೆ ಮುಗಿಸ್ತಾರೆ. ಇದು 10 ವರ್ಷದ ಕೋರ್ಸ್ ಅದ. ದಾಸ ಸೌರಭ ಅಂತ ವಿದ್ಯಾಲಯ ಅಂತ ಹೇಳಿದ್ರೆ ನೀವಿದ್ರೆ, ಹೌದಲ್ಲ? ಇದಕ್ಕೆ ನೀವು ಫೀಸ್ ಅದು ಕಟ್ಟಬೇಕಾಗ್ತದೆ? ಹೌದು, ಫೀಸ್ ಅಂತ ಬಹಳ ಏನಿಲ್ಲ, ಓನ್ಲಿ 500 rupees ಕೊಟ್ರೆ ಇನ್ ಇಯರ್ ಒಂದು ಇಲ್ಲ ಅಂತ ಹೇಳೋದು. ಇಲ್ಲ ಅನ್ನೋದೇ, ಅದು 500 ರೂಪಾಯಿ ಹೊರಗೆ ಹೋದಿ ಎಲ್ಲೋ ಹೋಗ್ತಾವೆ ನಮಗೆ. ಮತ್ತೆ ಅದಕ್ಕೆ ಬುಕ್ಸ್ ಒಂದು ಪುಸ್ತಕ ಕೊಡ್ತಾರೆ, ಅದು ಆ ಬುಕ್ಕಿಂದ ಅದು ಫಾಲೋ. ಅದ್ರಾಗ 2 years ಇರ್ತದೆ, 2 semesters ಕೂಡ ಇರ್ತದೆ ಓದ್ಕೊಳ್ಳಿಕ್ಕೆಲ್ಲ, ಓದ್ಲಿಕ್ಕೆ. ಅದ್ರಾಗ ಇವೆಲ್ಲ ಒಟ್ಟಾರೆ ಎಷ್ಟು ಪರೀಕ್ಷೆಗಳಾದವು ಎಲ್ಲ ಸೇರಿ ನೀವು ಮಾಡಿದ್ದು? ಈಗ ನಾವು ಮಾಡಿದ್ದು 17 ಪರೀಕ್ಷೆ ಆಗ್ಯಾವ. ಈಗ 17 ಪರೀಕ್ಷೆ. ನಾಳೆ ಒಂದಾದ್ರೆ 18 ಆಗ್ತದೆ. ಇನ್ನ 1 ವರ್ಷ ಉಳಿತು, 9ನೇ ವರ್ಷ ಈಗ ನಮ್ದು. ಮತ್ತೆ ಇದು ನೀವು ಗೌರವ ಡಾಕ್ಟರೇಟ್ ತಗೊಂಡ್ರಲ್ಲ? ಅದು 5 years ಆದ್ಮೇಲೆ ಅಂದ್ರೆ ದಾಸ ಶಿರೋಮಣಿ ಅಂತ 5ನೇ ವರ್ಷ. ಅದರಲ್ಲಿ ಹೆಸರು ಇರ್ತೀರಿ. 1ನೇ ವರ್ಷ ದಾಸ, ಆಮೇಲೆ 1ನೇದು ದಾಸ, ಆಮೇಲೆ 2ನೇದು ದಾಸಶ್ರೀ, ಆಮೇಲೆ ದಾಸರತ್ನ, ದಾಸನಿಧಿ, ಆಮೇಲೆ ದಾಸ ಶಿರೋಮಣಿ ಅಂತೆಲ್ಲ ಇರ್ತದೆ. 5ನೇ ವರ್ಷ ಆದ್ಮೇಲೆ ಮೇನ್ ಒಂದು ಕೋರ್ಸ್ ಕಂಪ್ಲೀಟ್ ಆದಂಗ. ಅದಾದವ್ರಿಗೆ ಇದು PhD ಮಾಡ್ಲಿಕ್ಕೆ ಎಲಿಜಿಬಲ್. PhD ಮಾಡೋರಿಗೆ ದಾಸ ಚಿಂತನಮಣಿ ಅಂತ ಕೊಡ್ತಾರೆ. ಚಿಂತನಮಣಿ ಅಂತ ಟೈಟಲ್ ಅವ್ರಿಗೆ ಇರೋದು ಆಕ್ಚುಲಿ. ಅದಕ್ಕೆ 5 ವರ್ಷ ಆದವ್ರಿಗೆ ಮಾಡ್ಬೋದು ಅಂದ್ರು. ಅದು ಫಸ್ಟ್ ಬ್ಯಾಚ್ ನಾವು ಮಾಡಿದ್ದು. ಅದಕ್ಕೆ ವಿಷಯ ಬೇರೆನೇ ಇರ್ತದೆ, ಅದು ಬೇರೆ, ಇದಕ್ಕೆ ಸಂಬಂಧ ಇಲ್ಲ. ಅದು ಬೇರೆ. ಅದು ಇದ್ರೊಳಗೆ ಬಂದ ಸಬ್ಜೆಕ್ಟ್ಸ್ ಏನಿರ್ತದಲ್ಲ ಅದ್ರೊಳಗಿಂದೇನೆ ಯಾವ್ದಾರು ಒಂದು ಆರಿಸ್ಕೋಬಹುದು. ಒಂದು ವಿಷಯ ಆರಿಸ್ಕೊಂಡು ಡೀಟೇಲ್ ಆಳವಾಗಿ ಡೀಟೇಲ್ ಆಗಿ ಬರಿಬೇಕು. ಅದೇನ್ ಸರಳ ಅನಿಸ್ತರೋ ಕಠಿಣ ಅನಿಸ್ತದೆ? ಬಹಳ ಕಷ್ಟ ರೀ, ಬಹಳ ಮನುಷ್ಯನ ಕಠಿಣತೆ ಗೊತ್ತಾಗಬೇಕು. ಹೌದು, ಎಲ್ಲಾನು ಸರಳ ಅಂದ್ರೆ ಅದು ಸಂಸಾರ ಹೋಗಿ ಸಸಾರ ಆಗ್ತದೆ. ಅದಕ್ಕೇನದ ಕಠಿಣದ, ಬಟ್ ಅದು ಇಂಟ್ರೆಸ್ಟ್ ಹಾಕಿದ್ರೆ, ಅಭಿರುಚಿ ಹಾಕಿದ್ರೆ ಬರ್ತದೆ. ಅದನ್ನ ಕಠಿಣ ಅಂತ ಬಿಡೋ ಹಂಗಿಲ್ಲ. ಅಂದ್ರೆ ನಿಮ್ಗೊಂದು ಆತ್ಮಾನಂದ ಕೊಡ್ತಿರ್ತದೆ. ಓದುವಾಗ, ಬರೆಯುವಾಗಾತು, ನೀವು ಮಾಡುವಾಗಾತು, ನಿಮ್ದೊಂದು ವ್ಯಕ್ತಿತ್ವ ಬದಲಾವಣೆಗೆ ಇದು ಮೂಲ ಕಾರಣದ. ಅಂದ್ರೆ ನಮ್ದು ಲೌಕಿಕದಿಂದ ಸ್ವಲ್ಪ ಹೊರಗೆ ಬರ್ತೀವಲ್ಲ, ಇದೆಲ್ಲ ಸಾಮಾನ್ಯರಿಗೆ, ಈಗ ಅಸಾಮಾನ್ಯರಿಗಿಂತ ಸಾಮಾನ್ಯರಿಗಿಂತಲೂ ಒಂದು ವಿಶೇಷ ಅನ್ಸಿಗೊತ್ತೀರಿ ನೀವು ಇದ್ದರೆ. ಯಾಕಂದ್ರೆ ಇದೊಂದು ನಾಲೆಜ್, ಜ್ಞಾನ ಬೇರೆ ಅದಲ್ಲ, ಇದ್ರದೊಂದು ವಿಧಿನೇ ಬೇರೆ ಅದ. ಇದಕ್ಕೂ ಒಂದು ವಿಜ್ಞಾನ ಅಂತೀವಿ, ಧಾರ್ಮಿಕ ವಿಜ್ಞಾನ ಅಂತೀವಿ ನಾವು. ಇದ್ರದೊಂದು ವಿಷಯನೇ ಬೇರೆ ಅದ. ಅದರೊಳಗೆ ನೀವು ಮುಳುಗಿ ಹೋಗ್ತೀರಿ, ನೀವು ಪಡ್ಕೊಂಡ್ರಿ. ನಮ್ಮೂರ ಬಾನುಲಿ ಕೇಂದ್ರಗಳು ನಿಮಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೀವಿ. ಇವಾಗ ಏನಾಗ್ತದೆ, ನಾ ಡಾಕ್ಟರ್ ಭಾಗ್ಯಶ್ರೀ ಅಂತ ಆರಂಭ ಮಾಡ್ಬಿಡ್ತೀನಿ. ಈ ದಾಸ ಅವರ ಬಗ್ಗೆ ಹೇಳಿದ್ರಿ, ಆಮೇಲೆ ಗೌರವ ಡಾಕ್ಟರೇಟ್ ಬಗ್ಗೆ ಹೇಳಿದ್ರಿ. ಇದೆಲ್ಲ ಆದ್ಮೇಲೆ ಗೌರವ ಡಾಕ್ಟರೇಟ್ ತಗೊಂಡ್ಕೊಂಡು ನಿಮ್ಗೆಲ್ಲ ಸರ್ಟಿಫಿಕೇಟ್ಸ್ ಬರ್ತಾವು, ಅದೆಲ್ಲ ಅವರೇ ಮಾಡ್ತಾರ. ಮತ್ತೆ ನಿಮ್ಗೆಲ್ಲ ಕರೆಸಿ ಸ್ವಾಮಿಗಳಿಂದನೇ ಕೊಡಿಸ್ತಾರೆ, ಶ್ರೀಗಳವರೇ ಕೊಡಿಸ್ತಾರ. ಟೋಟಲ್ ನಿಮ್ ಜೊತೆ ಎಷ್ಟು ಜನ ಮಾಡಿದ್ರು?
ನಮ್ಮ ಜೊತೆ 45-50 ಜನ ಟೋಟಲ್ ಇಂಡಿಯಾ ಅಂಡ್ ಎಲ್ಲ ಅಬೌವ್ ಔಟ್ಸೈಡ್ ಅವ್ರು Foreign ಎಲ್ಲ ಎಲ್ಲರೂ ಹಿಡಿದ್ರೆ ಫಾರಿನ್ ಅವ್ರು ಯಾರು ಮಾಡಿದಾಗ ನನಗೆ ಗೊತ್ತಿಲ್ಲ. ಇನ್ಮೇಲೆ ಮಾಡ್ತಾರೆ ಇನ್ಮೇಲೆ ಮಾಡಿದ್ವಿ ಫಸ್ಟ್ ಬ್ಯಾಚ್ ಅಲ್ಲ ನಾವು ಜಸ್ಟ್ 45 to 50 ಮೆಂಬರ್ಸ್ ಇದ್ವಿ. ಫಸ್ಟ್ ಬ್ಯಾಚ್ ಅದರಲ್ಲಿ ಅದು ಒಂದು ಸೆಕೆಂಡ್ ಹೇಳ್ಬೋದಾ ಅದ್ರ ಬಗ್ಗೆ? ಅದು ನಾವು ಬೆಳಗಾವಿಂದ ನಾವು 3 ಜನ ಮಾಡಿದ್ದು ಫಸ್ಟ್ ಬ್ಯಾಚ್. ಸುಧಾ ಹುಕ್ಕೇರಿ ಅಂತ ಹೇಳಿ, ಬನಾ ಕೌಜಲ್ಗಿ ಅಂತ, ಆಮೇಲೆ ನಾನೊಬ್ಳು ಭಾಗ್ಯಶ್ರೀ ಬಾವಿದಾರ್. ನಾವು 3 ಜನ ಮಾಡಿದ್ವಿ. ಸಬ್ಜೆಕ್ಟ್ಸ್ ಎಲ್ಲ ಬೇರೆ ಬೇರೆನೆ. ನಂದು ಡಾಕ್ಟರೇಟ್ ಬೇರೆ ವಿಷಯಗಳೆಲ್ಲ ಬೇರೆ ಬೇರೆ ಆಯ್ಕೆ ಮಾಡ್ಕೊಳ್ಳಿ ಕೊಟ್ಟಿದ್ರು. ನಾ ಸ್ವಲ್ಪ ಲೇಟಾಗಿ ಹೆಸರು ಕೊಡ್ಲಿಕ್ಕೆ ಹೋಗಿದ್ದೆ. ಫೋನ್ ಮಾಡಿದಾಗ ಅವ್ರು ಅದು ಮುಗಿದ್ರಿ, ಆ ಸಬ್ಜೆಕ್ಟ್ ಮುಗಿದದು, ಇದು ಮುಗಿದು ಅಂದ್ಲಿಕ್ಕಂದ್ರು ಆಚಾರ್ಯರು. ಅದಕ್ಕೆ ನಾನು ಭಾಳ ಪ್ರಾಬ್ಲಮ್ ಆಯ್ತು. ಏನ್ ಮಾಡ್ಬೇಕಂದ್ರೆ ಕೊನೆಗೆ ವಾಯುಸ್ತುತಿ ನೆನಪಾಯ್ತು. ವಾಯುಸ್ತುತಿ ಯಾರು ತಗೊಂಡಿದ್ದಿಲ್ಲ. ವಾಯುಸ್ತುತಿ ಕೇಳಿದೆ, ಆಯ್ತು ಮಾಡ್ಬೋದು ಅಂದ್ರೆ. ಅದಂದ್ರೆ ಏನು ಗೊತ್ತಾ, ಕನ್ನಡದೊಳಗೆ ಬರೆದಿದ್ದು ಇರಬೇಕು. ದಾಸ ಸಾಹಿತ್ಯ ಇದು, ನಾಟ್ ವ್ಯಾಸ ಸಾಹಿತ್ಯ. ಹಿಂಗಾಗಿ ನಾ ಹೆಣ್ಮಕ್ಳು ಬರೀಲಿಕ್ಕೆ ಎಲಿಜಿಬಲ್ ಇರೋದು ದಾಸ ಸಾಹಿತ್ಯ ಒಂದೇ. ಅದು ನಮ್ಮ ಪ್ರಾಣೇಶ ದಾಸರು ಬರೆದಿದ್ದು ನಮ್ಗೆ ಪುಸ್ತಕದಾಗ ಅದ, ನಮ್ಮ ಇದ್ರಾಗ ಈ 5 years ಒಳಗೆ ಇತ್ತದು. ಅದ್ರ ಬಗ್ಗೆ ನಾನು ನೋಡ್ಕೊಂಡೆ, ಅದು ಬರ್ತದ ಅಂತ ಹೇಳಿದ್ರು. ಅದ್ರ ಬಗ್ಗೆನೆ ಅವರು ಒಂದು ಸಂಸ್ಕೃತ ಇದಕ್ಕೆ ವಾಯುಸ್ತುತಿಗೆ 2 ಶ್ಲೋಕದ ಅರ್ಥ ಬರ್ದಾರ್ರಿ ಕನ್ನಡದಾಗ ಪ್ರಾಣೇಶ ದಾಸರು. ಅಂದ್ರೆ 84 ಶ್ಲೋಕ ಮೇಲೆ ಅದು ಇವ್ರದ್ದು. ಅವ್ರದ್ದು ಬರೀ 51 42 ಅಷ್ಟದಲ್ಲ ಕನ್ನಡ ಸಂಸ್ಕೃತ. ಆ ಒಂದಕ್ಕೆ 2 ಬರ್ದಾರ ಇವರು. ಅದ್ರ ಬಗ್ಗೆ ಹಿಂಗಾಗಿ ನಾವು ಒಂದು ಸಂಸ್ಕೃತ ಶ್ಲೋಕ ಕೂಡ ಹೆಣ್ಮಕ್ಳು ಬರೀಬಾರ್ದು ಅಂತಿದ್ರು. ಅದಕ್ಕೆ ನಮ್ಮ ಇಲ್ಲ ಆಚಾರ್ಯಗೆಲ್ಲ ಕೇಳ್ಕೊಂಡು, ಯಾಕಂದ್ರೆ ಈ ಬೈಚಾರ್ ನಿಮ್ಮಂಥವ್ರು ಯಾರು ಬುಕ್ ತೊಗೊಂಡ್ರಿ, ನಾ ಬರೆದಿದ್ದು ಟೈಪ್ ಮಾಡಿದ್ದನ್ನೆಲ್ಲ ಬುಕ್ ಮಾಡಿ ಮತ್ತೆ ತೊಗೊಂಡ್ರೆ ಅದ್ರ ಬಗ್ಗೆ ಗೊತ್ತಾಗಬೇಕಲ್ಲ ನಿಮ್ಗೆ ಯಾವ ಶ್ಲೋಕ ಏನು ಅಂತ. ಅದಕ್ಕೆ ಅದು ಬರೀರಿ ನಡೀತದ, ಓದೋರಿಗೆ ಗೊತ್ತಾಗಬೇಕು ಅಂದ್ರೆ ಮೇಲೆ ಸಂಸ್ಕೃತ ಶ್ಲೋಕ ಹಾಕಿ ಕೆಳಗೆ ಅದರದೇ 2.2 ಶ್ಲೋಕಗಳು ಕನ್ನಡದಾಗ ಪ್ರಾಣೇಶ ದಾಸರು ಬರೆದಿದ್ದು ಹಾಕಿ, ಆಮೇಲೆ ಅದರ ತಾತ್ಪರ್ಯ ವಿಶೇಷಾಂಶಗಳು ಎಲ್ಲ ಬರೆದು ಬೇರೆ ಬುಕ್ಸ್ ಫಾಲೋ ಮಾಡಿ, ಎಲ್ಲ ಬುಕ್ಸ್ಗಳು ಭಾಳ ಫಾಲೋ ಮಾಡಿದೆ ರೀ. ಹಿಂಗಾಗಿ ಎಲ್ಲ ಕಡೆ ಅಡ್ಡಾಡೋದಾಯ್ತು. ಬೆಂಗಳೂರಿಗೆಲ್ಲ ಹೋಗಿ ಸರ್ಚ್ ಮಾಡಿಕೊಂಡು ಬುಕ್ಸು ತಗೊಂಡು ಆಮೇಲೆ ಟೈಪ್ ಮಾಡ್ಲಿಕ್ಕೆ ಕೊಡಬೇಕು. 2 ಸಲ ಚೆಕಪ್ ಮಾಡೋದು ಭಾಳ ಆಗ್ತದೆ. ಮಾಡಿ ಫಸ್ಟ್ ಇಯರ್ ಭಾಳ ಪ್ರಾಬ್ಲಮ್ ಅನಿಸ್ತು. ಅದ್ರೊಳಗೆ ನೀವು ಹೆಣ್ಮಕ್ಳು ಮಾಡ್ತೀನಿ ದೊಡ್ಡಲ್ಲ, ಸಂಸಾರ ಬಂಧನ ಇದ್ದೇ ಇರ್ತದಲ್ಲ, ಅದರಿಂದ ಹೊರಗೆ ಬಂದು ಇದನ್ನ ಮಾಡ್ತೀರಂದ್ರೆ ವಿಶೇಷ. ಅದಕ್ಕೆ ಮಕ್ಕಳು ಬೇಡ, ಸುಮ್ಮನೆ ಒದ್ದಾಡಬೇಡ, ಇನ್ನೊಂದು 2 ವರ್ಷ ಆಗಲಿ ಅಂತಿದ್ರು. ಆದ್ರೂ ನಾನು ಹ್ಞೂ ಅಂದೆ. ಮಕ್ಳಿಗೆ ಹೇಳಿದ್ರೆ ಸ್ಟಾರ್ಟ್ ಅಂತೂ ಮಾಡಿಬಿಟ್ಟೆ. ಆಯ್ತು 3 years ಆಗಿ ಈಗ ಆಲ್ರೆಡಿ 1 year ಆಗ್ತದೆ. ಅದು ದೇವ್ರ ದಯ ಮಾಡಿಸ್ದ ಅಷ್ಟೇ, ಮಾಡ್ಬೇಕು. ದೋಣಿ ಒಳಗೆ ಕೂತ ಮೇಲೆ ಈಗ ರಾಮಂದೇ ನಾವ್ ಹೇಳ್ತೀವಿ ನಾವಿದ್ರೆ. ಈಗ ರಾಮಗ ನಮ್ಮ ಅಂಬಿಕಾ ಹೇಳ್ತಾನಿದ್ರ, ಏನಪ್ಪಾ ನೀ ಭವಸಾಗರ ದಾಡ್ಸೋ ನನ್ ದೋಣಿ ಒಳಗೆ ಬಂದು ಕೂತಿಯಲ್ಲ ಅಂತಾನೆ, ಆದ್ರೆ ನೀ ನನಗೆ ಈಗ ಅವಶ್ಯದ್ದಿ ಅಂತ ಹೇಳ್ತಾನೆ. ರಾಮನೇ ಹೇಳ್ತಾನೆ. ಅಂಬಿಕಾ ಹೇಳ್ತಾನೆ, ನೀನು ಭವಸಾಗರ ದಾಟಿಸೋನು, ನಿನಗಿದ್ರೆ ಅವಶ್ಯಕತೆ ಇಲ್ಲ ಅಂತ. ಅವನೇನು ಹೇಳ್ತಾರೆ, ನನಗಿದ್ರೆ ಈಗ ಅವಶ್ಯಕತೆ ಅದ, ನೀ ನನ್ನ ದಾಟಿಸ್ಬೇಕು. ಹಂಗೆ ಏನಾಗಿದೆ, ಒಂದು ಭಗವಂತನ ಪ್ರೇರಣೆಯಿಂದ ನೀ ಒಂದನ್ನು ಮನಸಾರೆ ಮಾಡಿ ಒಂದು ಗೌರವ ಡಾಕ್ಟರೇಟ್ ತಗೊಂಡ್ಬಿಟ್ರಿ. ಈಗ ನಾವು ಸ್ಪಷ್ಟವಾದಂತಹ ವಿಷಯಕ್ಕೆ ನಾವು ಬರೋಣ. ಈಗ ವಿಷಯ ನಮ್ದು ವಿಷಯ ಏನೀಗ ಜಗನ್ನಾಥ ದಾಸರು ಹಾಗೂ ಹರಿಕಥಾಮೃತ ಸಾರ ಅಂತ ಹೇಳ್ತೀವಿ ನಾವೀಗ. ಇವಾಗ ಜಗನ್ನಾಥ ದಾಸರು ಮೇರು ಕೃತಿ ಏನ್ ಬರ್ತದೆ, ಇದು ನಮ್ದು ಜಗನ್ನಾಥ ದಾಸರದೇ ಆಗ್ತದೆ. ಇದು ಮೇರು ಕೃತಿ ನಮ್ಮ ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚು ಮಾಡಿದವರು, ಕಾವ್ಯ ಸಂಪತ್ತನ್ನು ಹೆಚ್ಚು ಮಾಡಿದವರು. ಅವ್ರು ಎಷ್ಟೋ ಕೃತಿಗಳನ್ನು ಬರೆದಾರೆ. ಅದರೊಳಗೆ ಇದು ವಿಶೇಷ ಕೃತಿ. ಜಗನ್ನಾಥದಾಸರ ವಿಶೇಷ ಕೃತಿ ಅಂದ್ರೆ ಯಾರಾದ್ರೂ ಹರಿಕಥಾಂಸಾರ ಅಂತ ಹೇಳ್ಬಿಡ್ತಾರೆ. ಮೇರು ಕೃತಿ ಅಂತ ಹೇಳ್ತೀವಿ ನಾವೀಗ. ಈಗ ಎಷ್ಟೋ ದಾಸರಿದ್ದಾರೆ ಬೇಕು. ನಮ್ದು ಕನ್ನಡ ಸಾಹಿತ್ಯ ಒಂದು ನಮ್ಮ ಶ್ರೀಮಂತಿಕೆ ಕೊಡಬೇಕಾದ್ರೆ ದಾಸ ಸಾಹಿತ್ಯದ ಕೊಡುಗೆ ಅಪಾರದ. ಸಮುದ್ರದ ಅದರ ದಂಡಿ ನಾವು ಕಾಣಿಸೋದೇ ಇಲ್ಲ, ಅದು ಆ ದಡ ಕಾಣಿಸೋದಿಲ್ಲ. ಈಗ ನಾವು ಎಂಟ್ರ್ ಆಗಿದ್ದು ಇಷ್ಟೇ ಕಾಣಿಸ್ತೀವಿ. ಅಂದ್ರೆ ಅಷ್ಟು ಅಪಾರ ನಮಗೆ ಒಂದು ಸಾಹಿತ್ಯ ಕೊಟ್ಟು ಹೋಗ್ಯಾರ. ಅದರ ಅಧ್ಯಯನ ನಾವು ಮಾಡಬೇಕಾಗ್ತದ. ಇವಾಗ ನಾವು ಶ್ರೀ ಜಗನ್ನಾಥ ದಾಸರ ಶ್ರೀ ಹರಿಕಥಾಮೃತ ಸಾರ. ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸೀದತು, ಶ್ರೀಮತ್ ಕವಿ ಕುಲ ತಿಲಕ ಶ್ರೀಮನ್ನಾರಸಿಂಹ ಭಾಗವತ ಸುತ, ಶ್ರೀಮದ್ ಜಗನ್ನಾಥ ದಾಸರಾಯ ಕೃತ ಹರಿಕಥಾಮೃತ ಸಾರ. ಹರಿಕಥಾಮೃತ ಸಾರ, ಹರಿಕಥಾಮೃತ ಸಾರ. ಅಷ್ಟಾಕ್ಷರಗಳನೆ ಪೊತ್ತು ಅಷ್ಟೈಶ್ವರ್ಯಗಳ ನೀವಾ, ನಿಷ್ಠೆಯಿಂದಲೇ ಪಠಿಸುವ ಭಕುತರಿಗೆ ಪರಿಪರಿ ಕಷ್ಟಗಳನ್ನೆಲ್ಲ ತರಿದು ಇಷ್ಟಾರ್ಥ ನೀಯಲ್ಕೆ ದಾಸಶ್ರೇಷ್ಠ ಶ್ರೀ ಜಗನ್ನಾಥ ದಾಸರಾಯರ ಅಡಿಗಳಿಗೆರಗುವೆ ನಾನು ಅನುದಿನದಿ. ಜಗನ್ನಾಥ ದಾಸರಡಿಗಳಿಗೆ ಎರಗುವೆ ನಾನು ಅನುದಿನದಿ. ಈ ಭಾಮಿನಿ ಷಟ್ಪದಿಯು ಶ್ರೀಹರಿಯ ಚರಣಗಳ ಕುಸುಮಗಳು. ಹರಿಕಥಾಮೃತ ಸಾರ, ಹರಿಕಥಾಮೃತ ಸಾರ, ಹರಿಕಥಾಮೃತ ಸಾರ, ಹರಿಕಥಾಮೃತ ಸಾರ. ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವತ್ ಭಕ್ತರಿದನ ದರದಿ ಕೇಳುವುದು, ಆದರದಿ ಕೇಳುವುದು, ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ
ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಲಯ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಪೂಜಮಗೆ ಸದಾ ಸುಮಂಗಳವಾ ನಾರಸಿಂಹನೆ ನಮಿಪೆ ನಾರಸಿಂಹನೆ ನಮಿಪೆ ನಾರಸಿಂಹನೆ ನಮಿಪೆ ಕರುಣಿ ಪೂಜಮಗೆ ಸದಾ ಸುಮಂಗಳವಾ ಸದಾ ಸುಮಂಗಳವಾ ಸದಾ ಸುಮಂಗಳವಾ. ಒಂದು ಇದು ಮಂಗಳಾಚರಣ ಸಂಧಿ ಒಳಗಿಂದು ಇದೊಂದು ನಾನು ಹೇಳಿದ ಶ್ಲೋಕ ಇದೆ. ಇವಾಗ ನೀವು ಜಗನ್ನಾಥದಾಸರಾಯರ ಕುರಿತು ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ರಿ. ಜಗನ್ನಾಥದಾಸರ ಬಗ್ಗೆ ಹೇಳಬೇಕು ಅಂತಂದ್ರೆ ದಾಸ ಚತುಷ್ಟರಲ್ಲಿ 4ನೇವರು ಇವರು. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ಮತ್ತು ಜಗನ್ನಾಥದಾಸರು. ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಇವ್ರು ಇರೋದು ಜಾಗ ಹುಟ್ಟಿದ್ದು ಅಂತಾರೆ ರಾಯಚೂರು ಜಿಲ್ಲೆ ಬ್ಯಾಗವಟ್ಟಿ ಅಂತ ಗ್ರಾಮದೊಳಗೆ. ಶಾನ್ಭೋಗ್ರಾಗಿದ್ರು ಅವರಪ್ಪ ನರಸಿಂಹಾಚಾರ್ಯ ಮತ್ತು ಲಕ್ಷ್ಮಕ್ಕ ಅಂತೇಳಿ. ಅವ್ರು ಇದ್ರೊಳಗೆ ಅವ್ರು ಶ್ರೀನಿವಾಸ ದೇವ್ರ ಭಕ್ತರಿದ್ರು. ಹಿಂಗಾಗಿ ಅವನು ಬೇಡ್ಕೊಂಡು ಹುಟ್ಟಿದ್ದಕ್ಕೆ ಇವ್ರ ಹೆಸರು ಶ್ರೀನಿವಾಸ ಅಂತ ಇತ್ತು. ಶ್ರೀನಿವಾಸ ಮೊದಲನೇ ಹೆಸರು ಶ್ರೀನಿವಾಸ ಅಂತ ಇತ್ತು ಜಗನ್ನಾಥದಾಸರಿಗೆ. ಆಮೇಲೆ ಅವರು ಹಿಂಗೆ ಎಲ್ಲ ಸ್ವಲ್ಪ ದೊಡ್ಡವರಾದ್ಮೇಲೆ ಅವ್ರ ಅಪ್ಪನ ಹತ್ರ ವಿದ್ಯಾಭ್ಯಾಸ ಕಲಿತು ಆಮೇಲೆ ಮಂತ್ರಾಲಯದ ಸ್ವಾಮಿಗಳು ವರದೇಂದ್ರ ತೀರ್ಥರು ಇದ್ರು, ಅವ್ರ ಹತ್ರ ವಿದ್ಯಾಭ್ಯಾಸ ಮಾಡಿಕೊಂಡು ಮುಂದೆ ಹಂಗೆ ಕಲಿತಾ ಹೋದ್ರು. ಆಮೇಲೆ ಮಾನವಿ ಒಳಗ ಕಡದಿನ್ನಿ ದೇಸಾಯಿ ಅವ್ರ ಮನೆಯೊಳಗ ಬ್ರಹ್ಮ ರಾಕ್ಷಸ ಸೇರ್ಕೊಂಡಿದ್ದ. ಆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು ಅವರು. ಆವಾಗ ಮತ್ತೆ ಆಗಿದ್ದಾಗಿ ಇವ್ರು ನೋಡಿ ಅಲ್ಲೆಲ್ಲ ಅವ್ರು ತಮ್ಮ ಪಾಠ ಪ್ರವಚನದಿಂದ ಓಡಿಸಿ ಆ ಮನೆನಾಗ ದಾನ ಆಗಿ ಕೊಟ್ರಿ ಇವ್ರಿಗೇನೆ. ಮತ್ತು ಕಡದಿನಿ ದೇಸಾಯಿ ಅವರು ಹಿಂಗೆ ಅವ್ರದ್ದು ಭಾಳ ಅದರಿ ಹೇಳ್ತಾ ಹೋದಷ್ಟು ಒಂದಲ್ಲ ಎರಡಲ್ಲ. ಕೇಳಲಿಕ್ಕೆ ಇಂಟ್ರೆಸ್ಟ್ ಇರಬೇಕು ಕೂತಷ್ಟೇ, ಅಷ್ಟು ಅದರಿ ಜಗನ್ನಾಥದಾಸರದ್ದು ಅಂತಾರೆ. ಆದ್ರೆ ಅವರೇನು ಸಾಧಾರಣ ಮೊದಲು ಜ್ಞಾನ ತಗೊಂಡ್ರು, ಎಲ್ಲ ಜ್ಞಾನ ಕಲಿತಾ ಜ್ಞಾನಿಗಳಾದ್ಮೇಲೆ ಸ್ವಲ್ಪ ಅಹಂಕಾರ ಬಂತ್ರಿ ಅವರಿಗೆ. ಅದು ಇರೋದೇ ಅಲ್ಲ ಮನುಷ್ಯ ಸಹಜ ಗುಣ ಅದು. ಆದ್ರೆ ವಿಜಯದಾಸರು ಇವರೆಲ್ಲ ದೊಡ್ಡ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ಅವ್ರಿಗೆಲ್ಲ ಗೊತ್ತಿತ್ತು ಇವ್ರು ಹಿಂಗೆ ಆಗ್ತಾ ನೀವು ಅಂತ ಹೇಳಿ. ಅದಕ್ಕೆ ಅವರೆಲ್ಲ ಮೊದಲು ಏನ್ ಮಾಡಿದ್ರು ಅಂತ ಅದನ್ನೆಲ್ಲ ಒಂದ್ಸಲ ವಿಜಯದಾಸರು ಬಂದಿದ್ರು ಅವ್ರ ಊರಿಗೆ. ಬಂದಾಗ ಅವ್ರನ್ನ ಊಟ ಕರೀಲಿಕ್ಕೆ ಅವ್ರು ಎಲ್ಲಾರ ಮನೆಗೆ ಇದು ಭಿಕ್ಷಾ ಬೇಡಿ ಹೋಗ್ತಿರ್ತಾರೆ. ಹೋಗಿ ಎಲ್ಲಾರ್ಗು ಮನಿ ಮಂದಿ ಎಲ್ಲ ಬರ್ರಿ ಪೂಜೆಗೆ ಅಂತ ಕರಿತಿರ್ತಾರೆ. ಹಂಗೆ ಕರೀಲಿಕ್ಕೆ ಬಂದಾಗ ಇವ್ರಿಗೂ ಕರೆದ್ರು. ಇವ್ರೇನ್ ದೊಡ್ಡ ಜ್ಞಾನಿಗಳು ಎಂಬುದು ಅಹಂಕಾರ ಭಾಳ ಇತ್ತು ಅವಾಗ ಅವರಿಗೆ. ಅದಕ್ಕೆ ಅವ್ರು ಬಂದಾಗ ದೇವ್ರ ಪೂಜೆ ಮಾಡ್ತಿರು, ಒಳಗಿದ್ರು ಇನ್ನ ಊಟ ಆಗಿದ್ದಿಲ್ಲ ಖರೆ. ಆದ್ರೂ ಊಟಕ್ಕೆ ಬರ್ರಿ ಅಂತ ಹೇಳಿ ಕಳಿಸಿದ್ರೆ ಊಟಕ್ಕೆ ಹೋಗ್ಲೇ ಇಲ್ಲ. ನಂಗೆ ಹೊಟ್ಟಿ ಸೋಲಿ ಬರ್ತದೆ ಲೇಟ್ ಆದ್ರೆ ಅಂತೇಳಿ ನಾವು ಊಟ ಮಾಡಿ ಕೂತಾರ ಅಂತ ಹೇಳಿಬಿಡು ಶಿಷ್ಯಗೆ ಹೇಳಿ ಕಳಿಸಿದ್ರು. ಹೋಗ್ಲೇ ಇಲ್ಲ. ಆಯ್ತು ಹಾಗೆ ಆಗ್ಲಿ ಅಂತಂದ್ರು ವಿಜಯದಾಸರು. ಅಂದ್ಕೂಡ ಆಮೇಲೆ ಮತ್ತೆ ಅದು ಕರೆನೇ ಆಗ್ಬಿಡ್ತ್ರಿ. ಮರುದಿವಸದಿಂದ ಹೊಟ್ಟಿ ನೋವು ಕರೆ ಶುರು ಆಗ್ಬಿಡ್ತು ಅವ್ರಿಗೆ. ಏನ್ ಮಾಡಿ ತಡ್ಕೊಳಿಕ್ ಆಗ್ಲಿಲ್ಲ. ಮತ್ತೆ ಇವರಿಗೆ ಜ್ಞಾನಿಗಳಿಗೆ ಮತ್ತೆ ಇಂಥವೆಲ್ಲ ಸುಳ್ಳು ಹೇಳಿದ್ರೆ ದೇವ್ರ ಮೆಸ್ತಾನ? ಆಮೇಲೆ ಮತ್ತೆ ಹಿಂಗಾದ್ಕೂ ಎಲ್ಲೆಲ್ಲಿ ಹೋಗ್ಬೇಕು, ಎಷ್ಟು ತಿರುಪತಿ ತಿಮ್ಮಪ್ಪ ಅಂತ ಅಲ್ಲಿ ಅವನ ಹತ್ರ ಹೋಗಿ ಸೇವಾ ಮಾಡಿದ್ರು. ಅಲ್ಲಿಗೆ ಮಾಡಿದ್ರು ಕಡಿಮೆ ಆಗ್ಲಿಲ್ಲ. ಆಮೇಲೆ ಘಟಿಕಾಚಲ ಪ್ರಾಣದೇವರಿಗೆ ಮಾಡಿದ್ರು, ಅಲ್ಲಿ ಸೇವಾ ಮಾಡಿದ್ರು ಕಡಿಮೆ ಆಗ್ಲಿಲ್ಲ. ಕಡೆಗೆ ರಾಗಪ್ಪ ಮಂತ್ರಾಲಯ ಅವನೇನೆ ರಾಗಪ್ಪ ನೀನೇಪ್ಪ ಅಂತ ತಿಳ್ಕೊಂಡು ಅಲ್ಲಿ ಒಂದು ಸಪ್ತಾಹ ಸೇವಾ ಮಾಡಿದ್ರು. ಅಲ್ಲಿ ಕಡೀ ದಿವಸ ರಾಘವೇಂದ್ರ ಸ್ವಾಮಿಗಳು ಕನಸ್ನ ಬಂದು ಉತ್ತತ್ತಿ ಮಂತ್ರಾಕ್ಷತೆ ಕೊಟ್ಟು ಏನಿಲ್ಲ ನಿಂಗೆ ವಿಜಯದಾಸರ ಹತ್ರ ಹೋಗು, ನೀನು ಅಲ್ಲೇ ಹೋಗಿ ಇದು ಮಾಡ್ಕೊ ಅಂತ ಹೇಳಿದಕ್ಕೆ ಅಲ್ಲಿ ಬಂದರು. ಮತ್ತು ಅಲ್ಲಿ ತಪ್ಪೊಪ್ಪಿಕೋಬೇಕು ಅಂತ ಅಲ್ಲಿ ಬಂದರೆ ಅವರು ನನ್ನ ಹತ್ರ ಇಲ್ಲ, ನೀ ಯಾರಿಗೆ ಅಪಚಾರ ಮಾಡಿಯೋ ಅವ್ರ ಹತ್ರ ಅಲ್ಲೇ ಹೋಗು, ಅಲ್ಲಿ ಹೋಗಿ ಅವ್ರ ಕಡೆನೂ ನಿಂಗೆ ಅವ್ರು ಕಾಯ್ತಿದ್ದಾರೆ ಗೋಪಾಲದಾಸರು ಅಂತ ಅಲ್ಲಿ ಗೋಪಾಲದಾಸ್ ಹತ್ರ ಹೋಗ್ರಿ ಅಂತಂದ್ರು. ಅದಕ್ಕೆ ಇದ್ರ ತಾತ್ಪರ್ಯ ಏನು ಅಂದರೆ ಯಾರಿಗೆ ನಾವು ಅಪಚಾರ ಮಾಡಿರ್ತೀವೋ ಅವ್ರ ಹತ್ರ ಹೋಗಿ ನಾವು ತಪ್ಪೊಪ್ಪಿಕೊಂಡ್ರೆ ಅವ್ರಿಗೆ ಇದು ಮಾಡಿಕೊಂಡ್ರೆ ಅವಾಗ ದೇವರು ಪ್ರಾಣದೇವರೊಳಗೆ ನಿಂತ್ಕೊಂಡು ಆ ಗುರುಗಳ ಹತ್ರ ನಿಂತ್ಕೊಂಡು ನಮಗೆ ಕ್ಷಮಾ ಮಾಡ್ತಾನ ಅಂತ ಹೇಳಿ ಇದ್ರ ತಾತ್ಪರ್ಯ ಮುಖ್ಯವಾಗಿ. ಕಡೆಗೆ ಅವ್ರು ಹೋದ್ರು ಗೋಪಾಲದಾಸ್ ಹತ್ರ ಹೋದ್ರು. ಮುಂದಿನ ಏನಾತ ಹೇಳ್ರಿ? ಗೋಪಾಲದಾಸ್ ಹತ್ರ ಹೋದ್ರು, ಪಶ್ಚಾತ್ತಾಪಟ್ರು. ಅವಾಗ ಅವರು ಇಲ್ಲ ನೀಗ ದ್ರೋಹ ಮಾಡಿ ಅದಕ್ಕೆ ಇರ್ಲಿ ಬಾ ಅಂಥೇಳಿ ಅವನಿಗೆ ದಿನ ಬಕ್ರಿ ಒಳಗೆ ಅವ್ರಿಗೆ ಅಭಿಮಂತ್ರಿಸಿ ಆ ಧನ್ವಂತ್ರಿದು ಹಾಡು ಹೇಳ್ತಿದ್ರು. ಧನ್ವಂತ್ರಿಗೆ ಅವ್ರದ್ದು ಒಂದು ಹಾಡದು ಯಾವುದು ಅಂದರೆ ತಡ್ರೆ ಒಂದು ಸೆಕೆಂಡ್ ನೆನಪಾಗೋಲ್ತು. ಎನ್ನ ಭಿನ್ನಪ್ಪ ಕೇಳೋ ಧನ್ವಂತ್ರಿ ದಯ ಮಾಡು ಅಂಥೇಳಿ ಆ ಹಾಡು ಹೇಳ್ತಾ ಬಕ್ರಿ ಅಭಿಮಂತ್ರಿಸಿ ಅವ್ರಿಗೆ ದಿನ ಕೊಡ್ತಾ ಇದ್ರೆ ಆಮೇಲೆ ಹೊಟ್ಟಿ ನೋವು ಕಾಣ್ಲಾರ್ದೆ ಹೋಯ್ತು ನೋಡ್ರಿ ಅವ್ರಿಗೆ. ಒಟ್ಟು ಯಾವುದು ಏನೂ ಇಲ್ಲ, ಆರಾಮಾಯಿತು. ಆಮೇಲೆ ಮತ್ತೆ ಅಲ್ಲಿಂದ ಆರೋಗ್ಯ ತಗೊಂಡು ಮತ್ತೆ ನಂಗೆ ಹರಿದಾಸ ಇದು ಕೊಡ್ಬೇಕು ನೀವು ದೀಕ್ಷಾ ಅಂತ ಕೇಳ್ತಾರೆ ಗೋಪಾಲದಾಸರು. ಇಲ್ಲ ಅದು ನಾನು ಕೊಡಲ್ಲ, ನೀನು ಪಂಡ್ರಾಪುರಕ್ಕೆ ಹೋಗು, ಅಲ್ಲಿ ನಿಂಗೆ ಭೀಮಾ ನದಿ ಒಳಗೆ ಸ್ನಾನ ಮಾಡಿ ಮುಳುಗಿದ್ರೆ ನಿಂಗೆ ಅಲ್ಲಿ ಒಂದು ಶಿಲೆ ನಿನ್ನ ಕೈ ಸಿಗ್ತದ, ಅಲ್ಲಿ ನಿನ್ನ ಅಂಕಿತ ಬರ್ದಿದ್ದಿರ್ತದೆ ಅದ್ರ ಮೇಲೆ ಅಂತ ಹೇಳಿ ಕಳಿಸ್ತಾರೆ. ಸರಿ ಅಂತ ಪಂಡ್ರಾಪುರಕ್ಕೆ ಹೋಗ್ತಾರೆ. ಪಂಡ್ರಾಪುರಕ್ಕೆ ಹೋದ್ಮೇಲೆ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ನದಿ ಒಳಗೆ ಸ್ನಾನ ಮಾಡ್ಲಿಕ್ಕೆ ಅಂತ ಹೋದ್ರೆ ಭೀಮಾ ನದಿ ಒಳಗೆ ಮುಳುಗಿದ ಕೂಡಲೇ ಅವ್ರ ಕೈಗೆ ಅವ್ರ ಬಲಗದಿಗೆ ಜಗನ್ನಾಥ ವಿಠಲ ಅಂತ ಬರ್ದಿ ಶಿಲೆ ಸಿಗ್ತದೆ, ಕೈಗೆ ಅಂಕಿತ ಬರ್ದಿ ಶಿಲೆ ಸಿಗ್ತದೆ ಅವರಿಗೆ. ಆ ಶಿಲೆ ತಗೊಂಡು ಇಷ್ಟು ಖುಷಿ ಆಗ್ತದೆ ಅವರಿಗೆ. ತಗೊಂಡು ಅದನ್ನ ತಲೆ ಮೇಲೆ ಇಟ್ಕೊಂಡು ಕುಣ್ಕೋತ
ಅವಾಗ ಮೊದಲೇ ಹಾಡೇ ಹೇಳ್ತಾರೆ ರೀ, ವಿಠಲಯ್ಯ ಹರಿ ವಿಠಲಯ್ಯ ಅಂಥೇಳಿ. ಅದು ಆ ಹಾಡನ್ನೇ ಹೇಳ್ಬಿಡ್ತಾರೆ ಅವರು ಪೂರ್ಣ. ಭಾಳ ಚಂದ ಹೇಳ್ತಾರೆ. ಇಷ್ಟು ಅವ್ರಿಗೆ ಖುಷಿ ಆಗ್ತದೆ ಅಂದ್ರೆ ಅಷ್ಟು ಖುಷಿ ಆಗ್ತದೆ. ವಿಠಲಯ್ಯ ಹರಿ ವಿಠಲಯ್ಯ, ವಿಠಲಯ್ಯ ಹರಿ ವಿಠಲಯ್ಯ, ತಟಿತ್ ಕೋಟಿ ನಿಭಕಾಯೋ ಜಗನ್ನಾಥ, ವಿಠಲಯ್ಯ ಹರಿ ವಿಠಲಯ್ಯ. ಭಜಿಸುವೆ ನಿನ್ನನು ಅಜಭವ ಸುರನುತ, ಭಜ ಕಾಮರತರು ಕುಜನ ಕುಠಾರ, ವಿಠಲಯ್ಯ ಹರಿ ವಿಠಲಯ್ಯ. ನೀ ಕರುಣಿಸದೆ ನಿರಾಕರಿಸಲು ಎನ್ನ ಸಾಕುವರಾರು ದಯಾಪರಮೂರುತಿ, ವಿಠಲಯ್ಯ ಹರಿ ವಿಠಲಯ್ಯ. ಶರಣಾಗತರನು ಪೊರೆವನೆಂಬತವ ಬಿರುದು ಕಾಯೋ ಕರಿವರದ ಜಗನ್ನಾಥ, ವಿಠಲಯ್ಯ ಹರಿ ವಿಠಲಯ್ಯ. ತಟಿತ್ ಕೋಟಿ ನಿಭಕಾಯೋ ಜಗನ್ನಾಥ, ವಿಠಲಯ್ಯ ಹರಿ ವಿಠಲಯ್ಯ ಅಂಥೇಳಿ ಅದು ಹಾಡಿ ಆಮೇಲೆ ಮತ್ತೆ ಇನ್ನೊಂದು ಹಾಡು ಬಾಯಿಗೆ ಆಗಿಂದಾಗ ಬರ್ತವ್ರಿಗೆ. ಎಂದೂ ಕಾಂಬೆನೋ ಪಾಂಡುರಂಗ ಮೂರುತಿಯ, ಪಾಂಡುರಂಗ ಮೂರುತಿಯ ಅಂಥೇಳಿ ಅದೊಂದು ಹಾಡು ಹೇಳ್ತಾರೆ ಅವಾಗಲ್ಲೇ. ಆಮೇಲೆ ಹಿಂಗೆ ಮುಂದೆ ಸಂಚಾರ ಮಾಡ್ತಾ ಹೋಗ್ತಾರೆ, ಬೇರೆ ಬೇರೆ ಊರಿಗೆ ಹೋಗ್ತಾರೆ. ಸವಣೂರಿಗೆ ಬರ್ತಾರಲ್ಲಿ, ಸವಣೂರಿಗೆ ಬಂದು ಸತ್ಯಬೋದ್ರ ತೀರ್ಥರ ಅಲ್ಲಿ ದರ್ಶನ ಆಗ್ತದೆ. ಅವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಅವ್ರ ಆಜ್ಞೆ ತಗೊಂಡು ಅಲ್ಲೇ ಅವ್ರು ಇರು ಅಂತ ಹೇಳ್ತಾರೆ. ಅಲ್ಲೇ ಇದ್ದೇ ಅವಾಗ ಅವ್ರು ಹರಿಕಥಾಮೃತ ಸಾರ ರಚನೆ ಮಾಡ್ತಾರೆ ನೋಡ್ರಿ, ಅಲ್ಲಿ ಸವಣೂರೊಳಗೆ ಕೂತು. ಅಲ್ಲಿ ಅವ್ರಿಗೆ ಆಯುರ್ದಾನ ಮಾಡಿದ ಸುದ್ದಿ ಅದೇನು? ಹಾಂ, ಆಯುರ್ದಾನ ಮಾಡ್ಯಾರಲ್ಲ, ಅದೇ ಅಲ್ಲಿ ಇದು ಇವ್ರಿಗೆ ಅಂದರೆ ಅವ್ರಿಗೆ ಆರಾಮಿಲ್ಲ ಅಂತ ಹೇಳಿದ್ರಲ್ಲ, ಅವಾಗೆ ಅವ್ರ ಹೊಟ್ಟೆ ನೋವು ಬಂದಾಗೇನೆ ಅದು ಹಾಕಿ ಅವ್ರಿಗೆ ವಿಜಯದಾಸರು ಹೇಳ್ತಾರೆ ಆಯುರ್ದಾನ ಮಾಡು ನೀ ಅವ್ರಿಗೆ 40 ವರ್ಷ ಅಂತ ಹೇಳಿ. ಯಾಕಂದ್ರೆ ಅವ್ರು 42 ಆಗಿರ್ತದೆ ಆಲ್ರೆಡಿ. ಅದಕ್ಕೆ ಅವ್ರಿಗೆ ಆಯುರ್ದಾನ ಮಾಡು, ಅವ್ರ ಮುಂದೆ ಒಂದು ಎಲ್ಲ ಒಳ್ಳೇದಾಗೋದದ ಅಂಥೇಳಿ ಅವ್ರಿಗೆ ಇದ್ರೊಳಗೆ ಹೇಳ್ತಾರೆ ರೀ. ಅಲ್ಲ ಅವಾಗಂತ ಹರಿದಾಸರು ಇದ್ರಲ್ಲ, ತಮ್ಮ ಆಯುಷ್ ಇನ್ನೊಬ್ಬರಿಗೆ ಕೊಡ್ತಾರೆ ನೋಡ್ರಿ, ಕೊಡ್ತೇವೆ. ವಿಜಯದಾಸರು ಕೊಟ್ಟಾರಲ್ರಿ, ಅವ್ರದ್ದು ವಿಜಯದಾಸರು ಕೊಟ್ಟಾರ. ಎಷ್ಟು ಜನ ಕೊಟ್ಟಾರ ಹಂಗ. ಇವ್ರಂತೂ 40 ವರ್ಷ ಕೊಡ್ಲಿಕ್ಕೆ ಹೇಳಿದ್ರಿ. ಹೇಳ್ರಿ ಏನ ಯಾರು ಕೊಡ್ತಾರೆ ಹೇಳ್ರಿ 40 ವರ್ಷ? ಗೋಪಾಲದಾಸರು ವರ್ಷ ಕೊಟ್ಟಾರ. 40 ವರ್ಷ ಆಯುರ್ದಾನ ಮಾಡಿ ಬಕ್ರಿ ಒಳಗೆ ಅಭಿಮಂತ್ರಿಸಿ ಕೊಟ್ರೆ ಎಲ್ಲ ಆರಾಮಾಗಿ ಮತ್ತೆ ಮುಂದೆ ಅವ್ರು 82 ವರ್ಷ ತನಕ ಬಾಳೆ. ಅದು ಹೌದು, ಕರೆಕ್ಟ್. ಅದು ದಾಟದೆ ಅದು 80ನೇ ವರ್ಷಕ್ಕೆ ಬರ್ದಾರಿ. ಆಕ್ಚುಲಿ ಹರಿಕಥಾಂಬ ಸರ್ ಬರ್ದಿದ್ದು 80 ಅವಾಗ ಬರ್ದಾರಿ. ಎಲ್ಲ ಕಣ್ಣಿನ ಹುಬ್ಬಿಗಳು ಎಲ್ಲ ಬಿಳಿಯಾಗಿ ಜೋತ್ ಬೀಳ್ತಿದ್ವಂತ, ಬರೀಬೇಕಾದ್ರೆ ಅಡ್ಡಾಡ್ ಬರ್ತಿದ್ವಂತ. ಎಲ್ಲಾ ದೇವತೆಗಳು ಅವ್ರು ಬರೆಯೋದಕ್ಕೆ ನಾ ಮುಂದೆ ಅಂತ ಬಂದು ಹೇಳ್ತಿದ್ರಂತ ನೋಡ್ರಿ. ಅವ್ರಿಗೆ ಬಂದು ಅಷ್ಟು ಅವ್ರು ಕೋಆಪರೇಟ್ ಮಾಡ್ತಿರೋ ದೇವತೆಗಳೆಲ್ಲ ಅಷ್ಟು ಅವ್ರ ಮಯ ಬಂದಿದ್ದು ಭಾರಿ ಬರ್ದಾರಿ. 32 ಸಂಧಿ ದೊಡ್ಡ ಸಾಹಿತ್ಯದ, ಹೌದು, ದಿಟ್ಟ ಶ್ರೀಮಂತ ಸಾಹಿತ್ಯ ಹರಿಕಥಾಮೃತ ಸಾರ. ಹೆಸರೇ ಅದ ಹರಿ ಕಥಾ ಅಮೃತ ಸಾರ. ಅದನ್ನ ಮತ್ತೆ ಎಲ್ಲಾರ್ಗು ಹೇಳಬಾರ್ದು ಅಂತ ಅದ್ರಿ ಶಾಸ್ತ್ರ. ಬರೀ ಸಜ್ಜನರಿಗೆ ಅಷ್ಟೇ ಹೇಳಬೇಕು ಅಂತ, ಅಯೋಗ್ಯರಿಗೆ ಪಿಶುನರಿಗೆ ಯಾರಿಗೂ ಹೇಳಬಾರ್ದು ಇದ್ರ ಬಗ್ಗೆ ಎಲ್ಲ. ನಾವು ನಮಗ್ ಪಾಪ ಬರ್ತದೆ ಅದರಿಂದ, ಅವ್ರಿಗೆ ಇಂಟ್ರೆಸ್ಟ್ ಬೇಕಲ್ಲ ಕೇಳೋದು. ಹಾಗೆ ಈಗೆಲ್ಲ ಬಹಳ ಅವ್ರ ಬಗ್ಗೆ ಅದ ರೀ ಹರಿಕಥಾಮೃತ ಸಾರ. ಅದು ಮೇನ್ ಅವ್ರದ್ದು ಮೇರು ಕೃತಿ ಬರ್ದಿದ್ದು. ಅದು ಭಾಮಿನಿ ಷಟ್ಪದಿ ಒಳಗದ. ಅದ್ರೊಳಗೆ ಬರ್ದಾರ 32 ಸಂಧಿ ಬರ್ದಾರ್ರಿ. 32 ಸಂಧಿ ಬರ್ದಾರ. ಇವಾಗ ಅವ್ರದೇ ಒಂದು ಇನ್ನೊಂದು ಕೃತಿ ಬರ್ತದ, ರಮಾ ಮನೋಹರನೇ ದೀನಾ ಪತಿತ ಪಾವನ, ದೀನಾ ಪತಿತ ಪಾವನ, ಚಂದದಿಂದ ವೇದ ತಂದ ಮಂದರೋದ್ಧಾರ ಅರವಿಂದ ನಯನ, ಚಂದದಿಂದ ವೇದ ತಂದ ಮಂದರೋದ್ಧಾರ ಅರವಿಂದ ನಯನ, ಬಂಧು ರಕ್ಷಿಸು ಇಂದು ಬೂದರ, ರಮಾ ಮನೋಹರನೇ ದೀನಾ ಪತಿತ ಪಾವನ, ದೀನಾ ಪತಿತ ಪಾವನ, ಕರುಳ ಮಾಲೆ ಧರಿಸಿದ ಶ್ರೀ ವರದ ವಾಮನ ಧೃತ, ಕರುಳ ಮಾಲೆ ಧರಿಸಿದ ಶ್ರೀ ವರದ ವಾಮನ ಧೃತ, ಕರದ ಪರಶು ರಾಮ ರಾಘವ, ಕರದ ಪರಶು ರಾಮ ರಾಘವ, ಯದುಕುಲೋತ್ತಮ, ರಮಾ ಮನೋಹರನೇ ದೀನಾ ಪತಿತ ಪಾವನ, ದೀನಾ ಪತಿತ ಪಾವನ, ಲೋಕಮೋಹಕ ಬುದ್ಧನಾಗಿ ತೇಜಿಯೇರಿದ ಜಗದೇಕ, ಜಗನ್ನಾಥ ವಿಠಲ ಭೀಕರಾಂತಕ, ಲೋಕಮೋಹಕ ಬುದ್ಧನಾಗಿ ತೇಜಿಯೇರಿದ ಜಗದೇಕ, ಜಗನ್ನಾಥ ವಿಠಲ ಭೀಕರಾಂತಕ,
ರಮಾ ಮನೋಹರನೇ ದೀನಾ ಪತಿತ ಪಾವನಾ ದೀನಾ ಪತಿತ ಪಾವನಾ ದೀನಾ ಪತಿತ ಪಾವನ. ನೋಡ್ರಿ, ಜಗನ್ನಾಥದಾಸರು ಎಂಥ ಪುಣ್ಯವಂತರು. ಅವರೇ ಭಗವಂತನಿಗೆ ಯಾವ ರೀತಿ ಕೇಳ್ಕೊತಾರ ಅವ್ರು. ಇನ್ನು ನಾವೆಷ್ಟು ಯಾವ ರೀತಿಯಿಂದ ನಾವು ಭಗವಂತನ ಸ್ಮರಿಸ್ಬೇಕು. ಇವಾಗ ಜಗನ್ನಾಥದಾಸರ ಕುರಿತು ಮಾತಾಡ್ತಾ ಇದ್ರಿ, ಮಾತು ಮುಂದುವರಿಲಿ. ಅವರು ಸಂಧಿಗಳು 32 ಸಂಧಿ ರಚನೆ ಮಾಡ್ಯಾರಲ್ರಿ. ಆದ್ರೆ ಸುಮ್ಮನೆ ಸಾದಾ ಸಂಧಿಗಳು ಸಾದಾ ಯಾವ್ದು ಇದ್ರಾಗ ಬರೋದಿಲ್ಲ ರೀ. ಪ್ರತಿಯೊಂದ್ರಾಗೂ ತಮ್ಮ ತಾರತಮ್ಯ ವ್ಯಕ್ತಿತ್ವ ತೋರ್ಸ್ಯಾರ. ದೇವತೆಗಳದು ಯಾರ್ಯಾರ ನಂತರ ಯಾರ್ಯಾರು ಬರಬೇಕು ಏನು, ಬರೇ ತಾರತಮ್ಯ ಸಂಧಿಗಳನ್ನೇ ನಿಮ್ಗೆ 10 ಸಂಧಿ ಅವರಿ. 10 ಸಂಧಿ. ಇವಾಗ ಒಟ್ಟಾರೆ ಎಷ್ಟು ಸಂಧಿಗಳು, ಅದ್ರ ಹೆಸರು ಹೇಳ್ಬೇಡ್ರಿ. ಹೇಳ ಒಟ್ಟು 32 ಸಂಧಿ ಅವರಿ. ಮಂಗಳಾಚರಣ ಸಂಧಿ, ಕರುಣಾ ಸಂಧಿ, ವ್ಯಾಪ್ತಿ, ಭೋಜನ ಸಂಧಿ, ವಿಭೂತಿ ಸಂಧಿ, ಪಂಚಮಹಾಯಜ್ಞ ಸಂಧಿ, ಪಂಚತನ್ಮಾತ್ರ ಸಂಧಿ, ಮಾತೃಕಾ ಸಂಧಿ, ವರ್ಣ ಪ್ರಕ್ರಿಯಾ ಸಂಧಿ, ಸರ್ವ ಪ್ರತೀಕ ಸಂಧಿ, ಧ್ಯಾನ ಪ್ರಕ್ರಿಯಾ ಸಂಧಿ, ನಾಡಿ ಪ್ರಕರಣ ಸಂಧಿ, ನಾಮಸ್ಮರಣ ಸಂಧಿ, ಪಿತೃಗಣ ಸಂಧಿ, ಶ್ವಾಸ ಸಂಧಿ, ದತ್ತ ಸ್ವಾತಂತ್ರ್ಯ ಸಂಧಿ, ಸ್ವಾತಂತ್ರ್ಯ ವಿಭಜನ ಸಂಧಿ, ಬಿಂಬೋಪಾಸನ ಸಂಧಿ, ಸ್ತೋತ್ರ ಸಂಧಿ, ಆರೋಹಣ ತಾರತಮ್ಯ ಸಂಧಿ, ಆವೇಶಾವತಾರ ಸಂಧಿ, ಭಕ್ತಾಪರಾಧ ಸಹಿಷ್ಣು ಸಂಧಿ, ಬೃಹತ್ ತಾರತಮ್ಯ ಸಂಧಿ, ಕಲ್ಪಸಾಧನ ಸಂಧಿ, ಕ್ರೀಡಾವಿಲಾಸ ಸಂಧಿ, ಅವರೋಹಣ ತಾರತಮ್ಯ, ದೇವತಾ ತಾರತಮ್ಯ, ದೇವತಾನುಕ್ರಮಣಿಕಾ ಸಂಧಿ, ವಿಘ್ನೇಶ ಸಂಧಿ, ಅಣುತಾರತಮ್ಯ ಸಂಧಿ, ದೈತ್ಯ ತಾರತಮ್ಯ ಸಂಧಿ, ನೈವೇದ್ಯ ಪ್ರಕರಣ ಸಂಧಿ, ಕಕ್ಷ ತಾರತಮ್ಯ ಸಂಧಿ, ಹಿಂಗ 32 ಸಂಧಿಗಳು ಮಾಡ್ಯಾರ್ರಿ. 32 ಸಂಧಿ ಅದ. ಒಂದೊಂದು ಸಂಧಿಗೆ ಒಂದೊಂದು ಅರ್ಥಗಳನ್ನ ಅಲ್ಲ, ಇದ್ರೊಳಗೆ ತಾರತಮ್ಯದ್ದೇ ಇಷ್ಟು ಕೊಟ್ಟಾರಲ್ರಿ. ಎಷ್ಟು ಗೊತ್ತಿದ್ರು ಕೂಡ ನಾವು ಜ್ಞಾನ ಬರ್ಬೇಕು ನಮ್ಗೆ ಸಾದಾ ಮನುಷ್ಯರಿಗೆ ಅಂತ ಹೇಳಿ 10 ಸಂಧಿಗಳು ಅವರಿ. ತಾರತಮ್ಯ ಸಂಧಿಗಳೇ 10 ನೋಡ್ರಿ. ಅದು ಒಂದೇದು ಮಂಗಳಾಚರಣ ಸಂಧಿ, ಆಮೇಲೆ ಗುಣತಾರತಮ್ಯ, ಬೃಹತ್ ತಾರತಮ್ಯ, ಕಲ್ಪಸಾಧನ ಸಂಧಿ, ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ, ಅನುಕ್ರಮಣಿಕಾ ಸಂಧಿ, ಅಣು ತಾರತಮ್ಯ, ದೈತ್ಯ ತಾರತಮ್ಯ, ದೈತ್ಯರೊಳಗೆ ಕೂಡ ತಾರತಮ್ಯ ಬರ್ಬೇಕು ನೋಡ್ರಿ. ಆಮೇಲೆ ಕಕ್ಷಾ ತಾರತಮ್ಯ, ಹಿಂಗ 10 ಸಂಧಿಗಳು ತಾರತಮ್ಯದೇ ಕೊಟ್ಟಾರ. ಆಮೇಲೆ ನೈವೇದ್ಯ ಕೂಡ 2 ಕೊಟ್ಟಾರ್ರಿ. ಭೋಜನ ರಸ ವಿಭಾಗ ಸಂಧಿ ಒಂದು, ನೈವೇದ್ಯ ಪ್ರಕರಣ ಸಂಧಿ ಒಂದು. ಆಮೇಲೆ ಉಪಾಸನ ಬಗ್ಗೆ ಕೂಡ ಬಿಂಬೋಪಾಸನ ಹೆಂಗ್ ಮಾಡ್ಬೇಕು ದೇವ್ರ ಬಗ್ಗೆ ನಾವು ಅಪರೋಕ್ಷ ಬಿಂಬೋಪರೋಕ್ಷ ಇಲ್ಲ ಏನು ಬರ್ತದೆ ನೋಡ್ರಿ. ಬಿಂಬ ಪ್ರತಿಬಿಂಬ ಅದು ಬಹಳ ಚಂದ್ರಿ. ಅದು ಓದ್ತಾ ಕೂತ ಜಗತ್ತೇ ಮರ್ತು ಹೋಗ್ಬಿಡ್ತದೆ ನೋಡ್ರಿ. ಆಕ್ಚುಲಿ ಊಟ ಬೇಡ, ನಿದ್ದೆ ಬೇಡ, ಎಲ್ಲೂ ಬೇಡ, ಅದ್ರಾಗ ಇನ್ವಾಲ್ವ್ ಆಗ್ಬಿಡ್ತೀವಿ. ಸ್ತೋತ್ರದ ಬಗ್ಗೆ ತಿಳಿಸೋದು ಸ್ತೋತ್ರ ಪ್ರಕರಣ ಸಂಧಿ ಅಂತದ. ಆಮೇಲೆ ಶ್ರಾದ್ದ ಪಕ್ಷ ಮಾಡೋ ಸಲ ಪಿತೃಗಣ ಸಂಧಿ ಬೇರೆ ಮಾಡ್ಯಾರ. ಬಹಳ ಚಂದ ಹೇಳ್ಯಾರಿ. ಎಲ್ಲ ಒಂದಲ್ಲ ಒಂದಕ್ಕಿನ್ನ ಒಂದು ಬಹಳ ಚಂದ ಹೇಳ್ಕೊತ ಹೋಗ್ಯಾರ. ಎಷ್ಟು ನೋಡಿದ್ರೆ ಎಲ್ಲಾ ಸಂಧಿಗಳು ಪರಸ್ಪರ ವಿಷಯಗಳು ಅಲ್ಲಲ್ಲೇ ಬರ್ತಾನೆ ಇರ್ತಾವ ತಿರ್ಗಾಮುರ್ಗಿ. ಹೆಜ್ಜೆಜ್ಜಿಗೂ ಭಗವಂತನ ಪಾರಮ್ಯವನ್ನ ತಿಳಿಸ್ಯಾರ. ಜೀವನ ಪಾರತಂತ್ರವನ್ನು ಹೆಂಗೆ ನಾವು ಎಷ್ಟು ಪರತಂತ್ರ ನಾವು ಅಂಬೋದು ಕೂಡ ಪ್ರತಿ ಸಂಧಿ ಪ್ರತಿಯೊಂದು ನುಡಿ ಒಳಗೂ ಅರ್ಥ ಆಗ್ತದೆ ರೀ ತಿಳ್ಕೊಳ್ಳೋರಿಗೆ. ಅದ್ರಾಗೆಲ್ಲ ಪ್ರತಿಯೊಂದರಾಗ 106 ಉಪನಿಷತ್ತು, ತತ್ವಗಳು, ವೇದಗಳು, ಭಾಗವತ, ಅನೇಕ ಪುರಾಣಗಳು ಎಲ್ಲವನ್ನು ಒಳಗೊಂಡದ್ ನೋಡ್ರಿ. ಹೆಣ್ಮಕ್ಳ ಒಬ್ಬ ಉಪನಿಷತ್ತು ಅದು ವೇದಗಳು ಓದಬಾರ್ದು ಅಂತಾರ ಖರೆ. ಆದ್ರೆ ಇದು ಹರಿಕಥಾಮೃತ ಮಾಡಿ ಇದ್ರಾಗ ಎಲ್ಲ ಬಂದು ಹೋಯ್ತ್ರಿ. ಇದ್ರಾಗ ಎಲ್ಲ ಕೂಡಿದ್ವು ಅವು ನೋಡ್ರಿ. ಸಾಧಕರಿಗೆ ಅಗ್ದಿ ಸಂಜೀವಿನಿ ಅನ್ನೋ ತರ ಅದ ನೋಡ್ರಿ. ದಾರಿ ತಪ್ಪದವರಿಗೆ ಸರಿಯಾದ ದಾರಿ ತೋರಿಸೋದು ಹರಿಕಥಾಮೃತ ಸಾರ. ಮಾಡೋರಿಗೆ ಮಾತ್ರ ಬಹಳ ಇಂಟ್ರೆಸ್ಟ್ ಇರ್ತದೆ ಸಬ್ಜೆಕ್ಟ್ ಮಾತ್ರ. ಅಷ್ಟು ಹುರುಪದ ಮಾಡಬೇಕು ಅಂತೇಳಿ ಎಷ್ಟಾಗ್ತೋ ಅಷ್ಟು ದೇವ್ರು ಮಾಡಿಸ್ತಾ ಇದ್ದಾನೆ, ಮಾಡ್ತಾ ಇದ್ದೀವಿ. ಇವಾಗ ನಿಮ್ದು ಹರಿಕಥಾಂಸಾರ ಮಂಗಳಾಚರಣ ಸಂಧಿ ಅಂತೀರಿ, ಅದನ್ನೊಂದು ನೀವೆಲ್ಲ ಶ್ಲೋಕಗಳನ್ನ ಹೇಳಿಬಿಡಲ್ಲ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತಾ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳ ತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾಸಂ ಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಾಂಕ ದಳಶೆ ಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ.
6321000 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿ ಅಧಮ ಜನರಿ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀ ಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀಮ ದ್ವದನ ಸದನದಲ್ಲಿ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗ ಅರುಪು ಕರುಣದಲ್ಲಿ ವೇದ ಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದ ನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಕ್ಷಿತಿಯೊಳಗೆ ಮಣಿಮಂತ ಮೊದಲ ದತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಭಾರತಿ ರಮಣ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಬೆರೆದ ಪ್ರತಿಮಗೊಂದಿಸುವೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳದ ಭಾವಿ ವಿರಿಂಚಿಯ ನಿಪಾನಂದ ತೀರ್ಥರ ನೆನೆವೆನನು ದಿನವೂ ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೋತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತ ಪ್ರದ ಕರುಣಿಸ ಮಗೆ ಸದಾ ಸುಮಂಗಲವಾ ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲಿ ಶಿಷ್ಯತ್ವ ವಹಿಸ ಕಿಳಾಗ ಮಾರ್ತಗಳೋದಿ ಜಲದಿಯೊಳು 10 ಕಲ್ಪದಿ ತಪವಗೈದ ದಿತ್ಯರೊಳುಗುತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹದೇವ ಪಾಕಶಾಸನ ಮುಖ್ಯ ಸಕಲದಿ ವೌಕಸರಿಗಭಿನಮಿಪೆ ಋಷಿಗಳಿಗೆ ಖಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕ ಕಾನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ಪರಿಮಳವು ಸುಮನದೊಳಗನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಒಟ್ಟಿದು 13 ನುಡಿಗಳಿಂದ ತಾರತಮ್ಯದ ನಮನಗೈವಲ್ಲಿ ಜಗತ್ರಕ್ತ ಹರಿ ಗೈಯಲೆಂದು ನಿರ್ವಿಘ್ನ ಸಮಾಪ್ತಿ ಕೋರಿದೆ. ಇದ್ರೊಳಗೆ ಬರ್ತದ. ಇವಾಗ ನಿಮ್ದು ಟೋಟಲಿ ಹೇಳ್ತೀವ್ರಿ, ಇದಿಷ್ಟೆಲ್ಲ ಸಾಧನೆ ಮಾಡಿರಿ. ನಿಮ್ಮ ಮನಿ ಬಗ್ಗೆ ನೀವ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ? ಅಭ್ಯಾಸ, ಮನಿ, ಮಕ್ಕಳು ಪರಿಚಯ ಮಾಡ್ಕೊಳ್ರಿ, ವಿದೇಶಕ್ಕೆ ಹೋಗಿ ಬಂದಿರಿ, ಅಲ್ಲಿ ನಿಮ್ಮ ಪ್ರತಿಕ್ರಿಯೆ ಏನ್ ಸಿಕ್ತು ಅದ್ರ ಬಗ್ಗೆ ಹೇಳಿ. ಅಲ್ಲಿ ಎಲ್ಲ ಅವನ ಮಕ್ಕಳು ಫ್ರೆಂಡ್ಸು ಎಲ್ಲರೂ ಇದು PhD ಮಾಡಿರಿ ವಾಯುಸ್ತುತಿ ಬಗ್ಗೆ ನಮಗೂ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಹೇಳ್ತಿದ್ರು. ಅಲ್ಲೂ ಎಲ್ಲರಿಗೂ ಒಂದ್ಸಲ ಕೂತು ಪ್ರವಚನದಂಗೆ ಹೈಲೈಟ್ಸ್ ಎಲ್ಲ ಮಾಡಿರಿ. ಮೊಮ್ಮಕ್ಕಳು ಅದೇನ್ ಮಾಡಿರಲ್ಲ, ಅದು ವಿಶೇಷ. ಏನು ದೇವ್ರು ಮಾಡಿಸ್ದ ಟೈಮ್ ಈಗ ಬಂತು. ಶುರುವಾಗಿದ್ದೆ ಈಗ ಲೇಟ್ ಆಗಿತ್ತಲ್ಲ, ಇದು ದಾಸ ಸಾಹಿತ್ಯ ಸೇರ್ಕೊಂಡ್ವಿ, ಮಾಡಿಸ್ದ. ಮುಂಚಿತ ನಾವು ಸಾಧನೆ ಮಾಡೋದು ಮಹತ್ವಲ್ಲ, ಶೈಕ್ಷಣಿಕವಾಗಿ ಅದೇನೊಂದು ಬಿಡುಗಡೆ ಇರ್ತದೆ, ಸಂಸಾರ ಇರುದಿಲ್ಲಲ್ಲ. ಈ ಬಂಧನದೊಳಗೆ ಈಜಿ ಮುಂದೆ ಹೋಗ್ತೀರಿ ಅಂದ್ರೆ ನಮಗೊಂದು ಹೆಮ್ಮೆ ವಿಷಯ. ಹೇಳ್ರಿ. ಏನಿಲ್ಲ, ಇವ್ರು ಹರಿಕಥಾಮೃತ ಸಾರದ ಬಗ್ಗೆ ಯಾವ್ದು ನುಡಿ ಹೇಳ್ಬೇಕು, ಏನಾರು ಹೇಳ್ಬೇಕು ಅಂದ್ರೆ ಟೈಮು ಸಾಲೋದಿಲ್ಲ, ಒಂದು ಲಿಮಿಟೇಷನ್ ಇರ್ತದೆ ಮನುಷ್ಯ ಪ್ರೋಗ್ರಾಮ್. ಅದಕ್ಕೆ ಅದಕ್ಕೆ ಒಂದು ನುಡಿದೊಂದು ಹೇಳ್ತೇನೆ ನೋಡ್ರಿ. ಅಂದ್ರೆ ಅವನ ಕಾರುಣ್ಯ ಎಷ್ಟದ ಅಂತ ಹೇಳಿ ದತ್ತ ಸ್ವಾತಂತ್ರ್ಯ ಅದ್ರ ಸ್ವಗತ ಸ್ವಾತಂತ್ರ್ಯ ಸಂಧಿನೂ ಅಂತಾರ. ಅದ್ರೊಳಗಿನ 8ನೇ ನುಡಿ, ಇಂದ್ರಿಯಗಳಿಮ್ಮಾಳ್ಪ ಕರ್ಮ ದ್ವಂದ್ವಗಳ ತನಗರ್ಪಿಸಲು ಗೋವಿಂದ ಪುಣ್ಯವ ಕೊಂಡು ಪಾಪವ ಕರ್ಮವನೆ ಮಾಳ್ಪ. ಹಿರೇಶನು ಭಕ್ತ ಜನರನ್ನು ನಿಂದಿಸುವರೊಳಗಿಪ್ಪ ಪುಣ್ಯವ ತಂದು ತನ್ನವಗೀವ ಪಾಪಗಳವರಿಗುಣಿಸುವನು. ಅಂದರೆ
ನಮ್ಮ ದೇಹದಿಂದ ನಾವು ಇಂದ್ರಿಯಗಳಿಂದ ಮಾಡಿದ ಪಾಪ ಪುಣ್ಯಗಳನ್ನು ದೇವರಿಗೆ ಮನಸ್ಸಿನಿಂದ ಭಕ್ತಿಯಿಂದ ಅರ್ಪಣೆ ಮಾಡಿದರೆ ದೇವರು ಅವನ ವಿರುದ್ಧ ಇದ್ದ ನಮ್ಮ ಭಕ್ತರಿಗೆ ದೇವರಿಗೆ ವಿರುದ್ಧ ಇದ್ದ ಪಾಪಿಷ್ಟ್ರು ಇರ್ತಾರಲ್ಲ ಅವ್ರು ಮಾಡಿದ ಪುಣ್ಯನ ಭಕ್ತರಿಗೆ ಕೊಡ್ತಾನಂತ್ರಿ. ಭಕ್ತರಿಗೆ ಕೊಟ್ಟು ನಾವು ಮಾಡಿದ ಪಾಪನ ಅವ್ರಿಗೆ ಪಾಪಿಷ್ಟ್ರು ಕೊಡ್ತಾನಂತ ನೋಡ್ರಿ. ಅವ್ರು ಮಾಡಿದ ಪುಣ್ಯನ ಕೂಡ ಅವ್ರಿಗೆ ಇಟ್ಕೊಡೋದಿಲ್ಲ. ಅವ್ರು ಯಾಕಂದ್ರೆ ದೇವ್ರನ್ನೆಲ್ಲ ನಿಂದನೆ ಮಾಡೋರು, ನಿಂದಿಸುವವರಲ್ಲ ಅವರೆಲ್ಲ, ಅಂಥವ್ರಿಗೆ ಕೊಡೋದಿಲ್ಲ. ಅದು ಎಷ್ಟು ಕಾರುಣ್ಯ ಅವನಿಗೆ. ಒಂದು ಸಣ್ಣ ಪುಟ್ಟ ನಾವು ಏನು ಮಾಡದೇ ಇದ್ರು ಕೂಡ ನಮ್ಗೆ ಪುಣ್ಯ ಸಿಗ್ತದ, ಅವ್ರ ಕಡೆಯಿಂದ ನಮ್ಗೆ ಕೊಡಿಸ್ತಾನ ಅಂದ್ರೆ ಎಷ್ಟು ಅವ್ನ ಕಾರುಣ್ಯ. ಮತ್ತ ಇನ್ ಕಾರುಣ್ಯದ ಬಗ್ಗೆ ಕಾರುಣ್ಯ ಸಂಧಿನೇ ಅದ, ಕರುಣಾ ಸಂಧಿನೇ ಅದ, ಎಷ್ಟೆಲ್ಲ ಅದ. ಒಂದು ಆಮೇಲೆ ಭೋಜನ ಸಂಧಿ ಒಳಗೆ ಅನ್ನಮಾನಿ ಶಶಾಂಕನೊಳು ಕಾರುಣ್ಯ ಸಾಗರ ಕೇಶವನು, ಹಿಂಗೆ ಒಂದೊಂದು ಇದಕ್ಕೆ ಯಾವ್ದಾದಕ್ಕೆ ಒಂದು ವಸ್ತುಗೆ ಅನ್ನಕ್ಕಾಗ್ಲಿ ತೊವಿಗಾಗ್ಲಿ ತುಪ್ಪ ಪ್ರತಿಯೊಂದಕ್ಕೂ ತತ್ವಾಭಿಮಾನಿ ದೇವತೆ, ಅದಕ್ಕೆ ದೇವರು ಯಾರ್ಯಾರ ಭಗವದ್ ರೂಪ ಯಾರಿದ್ದಾರ ಪ್ರತಿಯೊಂದಕ್ಕೂ ಇಷ್ಟು ಚಂದ ಕೊಡ್ಸ್ಯಾರ್ರಿ. ನೈವೇದ್ಯ ಪ್ರಕರಣ ಸಂಧಿ ಒಳಗೆ ಹೇಳ್ರಿ, ಭೋಜನ ಸಂಧಿ ಒಳಗೆ ಯಾವ್ದು ಹೇಳ್ಬೇಕು ಏನ್ ಬಿಡ್ಬೇಕು ತಿಳಿಯೋದಿಲ್ಲ. ಕೊಟ್ರೆ ನಾನೇನ್ ಹೇಳ್ತೀನಿ, ನಮ್ಮೂರ ಬಂದಿನೊಳಗ ನಮ್ ತಪ್ಪಿಲ್ಲ, ನಮ್ಮ ಆಯುಷ್ ಸಾಲುವುದಿಲ್ಲ. ಹೌದು, ನಮ್ಗೆ ಎಷ್ಟು ಬೇಕು ಯಥಾಶಕ್ತಿ. ಅಷ್ಟೇ ಅಷ್ಟೇ. ನಮ್ ಕೈ ಒಳಗೆ ಸಮುದ್ರ ದೊಡ್ದಿರ್ಲಿ, ನಮ್ ಬೊಕ್ಸಿ ಒಳಗೆ ಎಷ್ಟು ಬರ್ತದಲ್ಲ ಅವ್ನು ಎಷ್ಟು ಕೊಡಿಸ್ಬೇಕು ಅಷ್ಟೇ ಕೊಡಿಸ್ತಾನೆ ದೇವರು. ಅದೇ ನಮಗೆ ತೀರ್ಥ. ಹೌದು, ನಾವು ಧನ್ಯತೆ ಪಡ್ಕೋಬೇಕು. ಅಷ್ಟೇ ಅಷ್ಟೇ. ನಮ್ಮ ಜಗನ್ನಾಥದಾಸರ ಬಗ್ಗೆ ತಿಳಿಸಿ ಹೇಳಿದ್ರಿ, ಅವರ ಮೇರು ಕೃತಿ ಹರಿಕತಾಂಸಾರ ಬಗ್ಗೆ ಹೇಳಿದ್ರಿ. ನಾವ್ ಏನೇ ಹೇಳಿದ್ರು ಕರಿಯನ್ನು ಕನ್ನಡಿಯಲ್ಲಿ ತೋರಿಸಿದಂತೆ. ಎಷ್ಟು ಲಾಸ್ಟಿಗೆ ನಮ್ಮ ಮುಖಪಟ್ಟ ತೋರಿಸ್ದಂಗೆ ಅನಿಸ್ತದ ನಮಗೆ. ಅಷ್ಟು ವಿಶಾಲವಾದ ಜ್ಞಾನ ಒಳಗೆ ಅಡಗ್ಯದ. ಈಗ ನೀವು ನಮ್ಮ ಕಾರ್ಯಕ್ರಮ ಮುಗಿಸು ಹೊತ್ತು ಬಂತು, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ಈಗ ನಿಮ್ಗೇನ್ ಅನಿಸ್ಲಿಕ್ಕತ್ತದ? ಖುಷಿ ಆಗ್ಯದ? ಬಹಳ ಖುಷಿ ಆಯ್ತು, ಬಹಳ ಸಂತೋಷ ಅನ್ನಿಸ್ತದ. ಏನಿಲ್ಲ, ಇಂಥ ಪ್ರೋಗ್ರಾಮ್ ಇಂದ ನೀವು 4 ಜನ ಹೊರಗೆ ತರ್ಲಿಕ್ಕೆ ಬರ್ತದೆ. ಎಷ್ಟೋ ಜನ ಹೊರಗೆ ಬಂದಾರಲ್ಲ ಪಂಡಿತರು, ಅದಕ್ಕೆ ನಮ್ಗೆ ಅಷ್ಟು ಇದ್ದಿದ್ದಿಲ್ಲ. ನಾವೇನ ಜ್ಞಾನಿಗಳಲ್ಲ, ಪಂಡಿತ ಅಲ್ಲ, ನಾನು ಮಾಡಿರಲ್ಲ. ಆದ್ರೂ PhD ಅಂದ್ಮೇಲೆ ಇದ್ದೇ ಇರ್ತದಲ್ಲ. ಏನೋ ನೀವು ಅಂದ್ರಿ ಅಂತ ಹೇಳಿ ಬಂದ್ವಿ. ಬಹಳ ಹೇಳ್ತಾ ಇದ್ರಲ್ಲ, ಅದಕ್ಕೆ ಏನೋ ಬರೋಣ ಅಂತ ಬಂದ್ವಿ. ಆದ್ರೆ ನಾವು ಅಷ್ಟು ಜ್ಞಾನಿಗಳಲ್ಲ. ಎಷ್ಟೋ ಜನ ಇಂಥ ಅಜ್ಞಾನಿಗಳಿದ್ದವ್ರು ಜ್ಞಾನ ಇರ್ತದೆ, ಹೊರಗೆ ಬರ್ಲಿಕ್ಕೆ ಆಗಿರೋದಿಲ್ಲ. ಅಂಥವ್ರನ್ನೆಲ್ಲ ಹೊರಗೆ ತರ್ತಿದ್ದೀರಿ. ಇದರಿಂದ 4 ಜನಕ್ಕೆ ಉಪಯೋಗ ಆಗ್ತದೆ, ಮುಂದುವರಿಲಿಕ್ಕೆಲ್ಲ ಉಪಯೋಗ ಆಗ್ತದ. ಜ್ಞಾನ ಸಂಪಾದನೆ ಹೆಚ್ಚು ಮಾಡ್ಲಿಕ್ಕೆ ಆಗ್ತದೆ, ಹೆಚ್ಚೆಚ್ಚಾಗಿ ಬಂದಿವರೆಗೂ ನಿಮ್ಗೆಲ್ಲ ಪರಿವಾರದಂಗ ನೋಡ್ಕೊಂಡು ಎಲ್ಲ ಚಲೋ ನೋಡ್ಕೊಂಡು ಹೇಳ್ರಿ ಅಂತಂದ್ರು. ಹೌದು, ಸಂತೋಷ ಆಯ್ತು. ನೀವು ಒಳ್ಳೆ ರೀತಿಯಿಂದ ವೆಲ್ಕಮ್ ಮಾಡಿದ್ರಿ, ಖುಷಿ ಆಯ್ತು, ಬಂದ್ವಿ, ಬಹಳ ಸಂತೋಷ ಆಯ್ತು. ಹೀಗೆ ನಿಮ್ ಕಾರ್ಯಕ್ರಮ ಮುಂದುವರಿಲಿ ಅಂತ ಆಶಾ ಮಾಡ್ತೀವಿ ನಾವು. ಕೇಳಿದ್ರಲ್ಲ ಡಾಕ್ಟರ್ ಭಾಗ್ಯಶ್ರೀ ತಾವಿಲ್ದಾರ್ ಅವರ ಅದ್ಭುತ ಮಾತುಗಳು. ಕೇಳುಗರೆ, ಇವಾಗ ನಮಗೇನಾಗ್ತದೆ ಗೊತ್ತದೇನ್ರಿ? ಈಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿರುವುದು ಅಂತೀವಿ ನಾವು. ನಮ್ಮ ಜೀವನ ಒಂದು ಶೇಷದ. ಏನಪ್ಪ, ನಾವು ಎಷ್ಟು ಸಾಧನೆ ಮಾಡಿದ್ರು ಇದೊಂದು ಆದ್ರೆ ಚಲೋ ಆಗ್ತಿತ್ತು ನೋಡು ಅಂತ ನಾವೇ ಅಂತೀವಿ. ಆ ಶೇಷ ಕಡತನಕ ಎಲ್ಲರಿಗೂ ಉಳಿದು ಅದನ್ನು ಭಗವಂತನಿಗೆ ಬಿಡೋಣ ಅಂತ ಒಬ್ಬ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳಿದ್ರ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ. ಹಂಗ ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಡಾಕ್ಟರ್ ಭಾಗ್ಯಶ್ರೀ ಅವರು ಜೋಳ ತಗೊಂಡು ಬೀಸ್ಲಿಕ್ಕೆ ಕೂತಾರೆ. ಹಾಡು ಭಯಂಕರ ಉಳಿದು ಬಿಟ್ಟಾವು. ಹಂಗೆ ನಿಮಗೆ ಇನ್ನೊಂದು ಸಲ ನಿಮ್ಮನ್ನ ನಮ್ಮೂರ ಬಾನುಲಿ ಕೇಂದ್ರ ಕರೆಸ್ತೀನಿ, ಹೊಸ ವಿಷಯದೊಂದಿಗೆ, ಹೊಸ ಅಧ್ಯಯನದೊಂದಿಗೆ ಮತ್ತು ಸಮರ್ಪಕವಾಗಿ ಮಾತನಾಡೋಣ ಅಂತ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ನಮಸ್ಕಾರಗಳು. ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು.